ಆಗ್ಲಿ, ಅದು ಕಾಲೇಜ್ ವಾರ್ಷಿಕೋತ್ಸವ ಆಗ್ಲಿ, ಒಂದು ಸಾಹಿತ್ಯ ಸಮ್ಮೇಳನದಂತ ಅಗಾಧವಾದಂತ ಕಾರ್ಯಕ್ರಮ ಆಗ್ಲಿ, ಯಾವುದೇ ಕಾರ್ಯಕ್ರಮದಲ್ಲೂ ಇದು ಸಾಮಾನ್ಯ. ಇಲ್ಲಿ ಆಗಲಿಂದ ಕನಿಷ್ಠ ಪಕ್ಷ ಅಂದ್ರೂ 20 ಜನ ಬಂದು ಕೂತಿದ್ದಾರೆ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ. ಒಬ್ಬರು ಬಂದಂತ ಸದ್ದು ಆಗಿಲ್ಲ, ಒಬ್ಬರು ಬಂದಾಗ ಒಂದೇ ಒಂದು ಚೇರ್ ಅಲಗಾಡಿಸಿಲ್ಲ, ಒಬ್ಬ ವ್ಯಕ್ತಿ ಬಂದಾಗ ಅದನ್ನು ನೋಡ್ಲಿಕ್ಕೆ 10 ಜನ ಹಿಂದೆ ತಿರುಗಿಲ್ಲ. ಒಂದು ಪ್ರಶಸ್ತಿ ಪುರಸ್ಕಾರದ ಸಂದರ್ಭದಲ್ಲೂ ಕನಿಷ್ಠ ಪಕ್ಷ 30 ಜನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ನೀಡಿದ್ದಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ಒಂದೇ ಒಂದು ಸದ್ದನ್ನ ಮಾಡಿದೆ. ಎಲ್ಲಿಂದ ಕೂತಿದ್ರು ಅಲ್ಲಿಂದ ಎದ್ದು ಬಂದಿದ್ದಾರೆ, ಪ್ರಶಸ್ತಿ ಸ್ವೀಕರಿಸಿದ್ದಾರೆ, ವಾಪಸ್ ಅಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಆಗ್ಲಿಲ್ಲ. ಈ ಡಿಸಿಪ್ಲಿನ್ ಇದೆಯಲ್ಲ, ನಿಜ ಹೇಳ್ತೀನಿ, ಆಲ್ಮೋಸ್ಟ್ ಮಿಲಿಟರಿ ಲೆವೆಲ್ ಡಿಸಿಪ್ಲಿನ್ ಅನ್ನ ನಿಮ್ಗೆ ಶಾಲೆ ತರಗತಿನಲ್ಲೇ ಕಲಿಸುವಂತ ಕೆಲಸವನ್ನು ಈ ಶಾಲೆ ಮಾಡ್ತಿದೆ. ಅದಕ್ಕೆ ಈ ಶಾಲೆ ಹೆಸರು ಸ್ವಾಮಿ ವಿವೇಕಾನಂದ ಶಾಲೆ ಅಂತ ಸುಮ್ಮನೆ ಇಟ್ಟಿಲ್ಲ. ವಿವೇಕಾನಂದ ಅನ್ನೋದೊಂದು ಶಕ್ತಿ ರೀ. ಏನಕ್ಕೆ ವಿವೇಕಾನಂದ ಹೆಸರಲ್ಲೇ ಯೂತ್ ಡೇ ಮಾಡಬೇಕು? ಯುವಕರಿದ್ದಾರಲ್ಲ, ಸಾವಿರಾರು ಜನ ಯುವಕ ಯುವತಿಯರು ಹುಟ್ಟಿದ್ದಾರೆ ಈ ದೇಶದಲ್ಲಿ. ಈ ದೇಶದಲ್ಲಿ ಇನ್ನೂ ಸಾವಿರಾರು ಜನ ಯುವಕ ಯುವತಿಯರು ಹುಟ್ಟುತ್ತಾರೆ. ಹಿರಿಯರು ಹೇಳ್ತಿದ್ರಲ್ಲ, ತಾಯಿ ಭಾರತಾಂಬೆ ಬಂಜೆ ಅಲ್ಲ, ಆಕೆ ರತ್ನಗರ್ಭಧಾರಿಣಿ, ರತ್ನಗರ್ಭ ವಸುಂಧರೆ ಆಕೆ. ಆ ತಾಯಿ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟುವಂತ ಒಂದೊಂದು ಮಗುವು ಕೂಡ ರತ್ನದಂತೆ ತಯಾರಾಗಿ ಬಂದು ಜಗತ್ತನ್ನು ಬೆಳಗಿಸುತ್ತೆ ಅಂತ ರತ್ನಗರ್ಭಧಾರಿಣಿ ತಾಯಿ ಭಾರತಿ. ಆಕೆ ಮಡಿಲಲ್ಲಿ ಎಷ್ಟು ಸಾವಿರ ಜನ ಯುವಕ ಯುವತಿಯರು ಹುಟ್ಟಿದ್ದಾರೆ, ಎಷ್ಟು ಲಕ್ಷ ಜನ ತರುಣ ತರುಣಿಯರು ಹುಟ್ಟಿದ್ದಾರೆ. ಆದ್ರೆ ಅವರ ಯಾವುದೋ ಒಬ್ಬ ಪುಣ್ಯಾತ್ಮ, ನಮಗೆ ಸಂಬಂಧ ಇಲ್ಲ, ನಿನ್ನ ಸಂಬಂಧಿಕರ ಅಲ್ಲ, ನನಗೆ ತಾತನ ಮುತ್ತಾತನ ಅಲ್ಲ ಸ್ವಾಮಿ. ಹುಟ್ಟಿ ಜನವರಿ 12ನೇ ತಾರೀಕು 1863ರಲ್ಲಿ ಹುಟ್ಟಿ ಈಗ 2025 ಜನವರಿ 12ನೇ ತಾರೀಕು ಹುಟ್ಟಿ 162 ವರ್ಷಗಳು ಕಳೆದು ಹೋಗಿದ್ದಾವೆ. ಪುಣ್ಯಾತ್ಮ ದೇಹ ಬಿಟ್ಟು 123 ವರ್ಷಗಳು ಕಳೆದು ಹೋದ ನಂತರವೂ ಇವತ್ತಿಗೂ ಸ್ವಾಮಿ ವಿವೇಕಾನಂದ ಅನ್ನೋ ಒಂದು ಹೆಸರು ಸಾಕು ಯುವಕ ಯುವತಿಯರ ದೇಹದಲ್ಲಿ ಮತ್ತೊಮ್ಮೆ ವಿದ್ಯುತ್ ಸಂಚಾರವನ್ನು ಮೂಡಿಸಲಿಕ್ಕೆ. ಆ ಒಂದು ಹೆಸರಿಗಿರುವಂತ ತಾಕತ್ತದು. ಹೇಗೆ ಬಂತು ಆ ತಾಕತ್ತು? ಹೇಗೆ ವಿವೇಕಾನಂದರನ್ನ ನೋಡ್ಬೇಕಾದ್ರಲ್ಲ ಒಮ್ಮೆ ಕಣ್ಣು ನೀರು ತುಂಬಿ ಬರುತ್ತೆ. ಪುಣ್ಯಾತ್ಮ ಬದುಕಿದ್ದೆಷ್ಟು ವರ್ಷ ನಾವ್ ಇವತ್ತಿಗೂ ನೆನಪಿಸ್ಕೊಂತೀವಿ. 60 ವರ್ಷ ಬದುಕಿದ್ದಾರೆ ಜಗತ್ತಿನಲ್ಲಿ, 70 ವರ್ಷ ಬದುಕ್ತವ್ರಿದ್ದಾರೆ. ಅವ್ರು ಯಾರು ಗೊತ್ತಿಲ್ಲ ನಮ್ಗೆ. 100 ವರ್ಷಗಳ ಕಾಲ ಬದುಕಿದವರಿದ್ದಾರೆ, 120 ವರ್ಷಗಳ ಕಾಲ ಬದುಕ್ತವ್ರಿದ್ದಾರೆ. ಇವತ್ತಿಗೆ ನ್ಯೂಸ್ ಹಾಕಿದ್ರೆ ಅಂತ ಅನೇಕ ಸುದ್ದಿಗಳನ್ನ ಕೇಳ್ತೀವಿ. ಅವ್ರು ಯಾರ ಹೆಸರು ಗೊತ್ತಿಲ್ಲ ನಮ್ಗೆ. ಪುಣ್ಯಾತ್ಮ ಬದುಕಿದ್ದು 39 ವರ್ಷ 5 ತಿಂಗಳು 24 ದಿನ ರೀ. 38ನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ತಿದ್ದಾರೆ ವಿವೇಕಾನಂದರು. ಅವ್ರು ಆಚರಿಸ್ಕೊಂತಿಲ್ಲ. ಅವರ ವಿದೇಶದಲ್ಲಿರುವಂತ ಅವರ ಶಿಷ್ಯರು ವಿವೇಕಾನಂದರ ಹುಟ್ಟುಹಬ್ಬ ಬಂದಿದೆ, ನಾವು ವಿದೇಶದಲ್ಲಿ ಯಾವ ರೀತಿ ಕೇಕ್ ಕಟ್ ಮಾಡಿಸ್ತೀವೋ ಸ್ವಾಮೀಜಿ ಕೈಲೂ ಕೇಕ್ ಕಟ್ ಮಾಡಿಸ್ಬೇಕಂತ ಕೇಕ್ ಅಂತ ಇಟ್ಟಿದ್ದಾರೆ ವಿವೇಕಾನಂದ್ರ ಮುಂದೆ. ಸಂತರು ವಿವೇಕಾನಂದ್ರ ಅವ್ರು ಹುಟ್ಟುಹಬ್ಬ ಆಚರಿಸಿದ್ದೇ ಇಲ್ಲ. ಅಂತದ್ರಲ್ಲಿ ವಿದೇಶದ ಅವರ ಶಿಷ್ಯರು ಸ್ವಾಮೀಜಿ ಕೈ ಕೇಕ್ ಕಟ್ ಮಾಡಿಸ್ಬೇಕು, ಸ್ವಾಮೀಜಿ ಹುಟ್ಟುಹಬ್ಬ ಬಂದಿದೆ, ಸಂಭ್ರಮಾಚರಣೆ ಮಾಡಿಸ್ಬೇಕು ಅಂತ ಎಲ್ಲರೂ ಸಂಭ್ರಮ. ವಿವೇಕಾನಂದರು ಸರಿನಪ್ಪ, ಶಿಷ್ಯರು ಹೇಳಿದ ಮಾತು ಗುರು ಕೇಳಲೇಬೇಕಲ್ವಾ ಅಂತ ಅನಿವಾರ್ಯತೆಯಿಂದ ಅವರು ಹುಟ್ಟುಹಬ್ಬ ಆಚರಿಸ್ಕೊಂಡ್ರು. ಪಕ್ಕದಲ್ಲಿದ್ದಂತ ಸೋದರ ಸನ್ಯಾಸಿ ಹೇಳಿದ್ರು, ವಿದೇಶಕ್ಕೆ ಬಂದು ಸ್ವಾಮೀಜಿ ಬದಲಾಗ್ಬಿಟ್ಟಿದ್ದೀರಾ ನೀವು. ಸಂತರು ಸರ್ವಸಂಗ ಪರಿತ್ಯಾಗಿಗಳು, ಎಲ್ಲವನ್ನೂ ಬಿಟ್ಟು ಸ್ವಾರ್ಥತೆಯನ್ನು ಬಿಟ್ಟು ಬದುಕಬೇಕಾಗಿರೋರು. ಅದರಲ್ಲೂ ನೀವು ಅದ್ವೈತ ವೇದಾಂತಿಗಳು, ಜಗತ್ ಮಿಥ್ಯ ಅಂತ ನಂಬುವವರು ನೀವು. ಬ್ರಹ್ಮ ಸತ್ಯ, ಜಗತ್ ಮಿಥ್ಯ, ಜಗತ್ನಲ್ಲಿ ಇರುವಂತಲ್ಲಿ ಎಲ್ಲವೂ ಕೂಡ ಮಾಯ, ಇದನ್ನ ಮೀರಿ ಬೆಳಬೇಕು ಅಂತ ಭಾವಿಸಿದವರು ನೀವು. ಜನ್ಮ ಜನ್ಮಗಳ ಈ ಬಂಧವನ್ನ ಕಳಿಸಿ ಮುಂದೊಂದು ದಿನ ಮೋಕ್ಷ ಪ್ರಾಪ್ತಿ ಆಗಬೇಕು ಅಂತ ಬಯಸುವಂತ ನೀವುಗಳು ನೀವೇ ಹುಟ್ಟುಹಬ್ಬ ಆಚರಿಸ್ಕೊಂತಿದ್ದೀರಾ. ವಿದೇಶಿ ಶಿಷ್ಯರು ಕೇಕ್ ತಂದಿದ್ದಾರೆ ಅಂತ ಕೇಕ್ ಕಟ್ ಮಾಡ್ತಿದ್ದೀರಲ್ಲ, ವಾಪಸ್ ಭಾರತಕ್ಕೆ ಬನ್ನಿ, ನಾನು ಎಲ್ರಿಗೂ ಈ ಸುದ್ದಿ ಮುಟ್ಟಿಸ್ತೀನಿ ಅಂತ ಸೋದರ ಸನ್ಯಾಸಿ ಟೀಕೆ ಮಾಡಿದ್ರು. ಅವ್ರು ಹೇಳಿದ ಹಾಸ್ಯಾಸ್ಪದವಾಗಿ. ಆದ್ರೆ ತಕ್ಷಣ ವಿವೇಕಾನಂದ ಉತ್ತರ ಕೊಡ್ತಾರೆ, ಹೌದಪ್ಪ ಸನ್ಯಾಸಿ, ನನ್ನ ಸಂತ, ನಾನು ಹುಟ್ಟುಹಬ್ಬ ಆಚರಿಸ್ಕೊಳ್ಳುವಂತಿಲ್ಲ. ಏನೋ ಶಿಷ್ಯರು ಸಂಭ್ರಮಾಚರಣೆ ಮಾಡ್ತಿದ್ದಾರಲ್ಲ, ಅವ್ರಿಗೆ ಯಾಕೆ ಘಾಸಿ ಮಾಡ್ಬೇಕು, ಅವ್ರಿಗೆ ಯಾಕೆ ಬೇಜಾರು ಮಾಡ್ಬೇಕು ಅಂತ ಹುಟ್ಟುಹಬ್ಬ ಆಚರಿಸ್ಕೊಂಡೆ. ಆದ್ರೆ ಒಂದು ಅರ್ಥ ಮಾಡ್ಕೋ, 38ನೇ ಹುಟ್ಟುಹಬ್ಬವನ್ನು ನಾನು ಆಚರಿಸ್ಕೊಂಡಿದ್ದೀನಿ, 39ನೇ ಹುಟ್ಟುಹಬ್ಬವನ್ನು ನಾನು ಆಚರಿಸ್ಕೊಳ್ಳೋದಿಲ್ಲ, 40ನೇ ಹುಟ್ಟುಹಬ್ಬವನ್ನು ನಾನು ನೋಡೋದಿಲ್ಲ. ಐ ಶಾಲ್ ನಾಟ್ ಸಿ 40 ಅಂತ ವಿವೇಕಾನಂದರ ಭವಿಷ್ಯವಾಣಿ. 40ನೇ ಹುಟ್ಟುಹಬ್ಬ ನಾನು ನೋಡೋದಿಲ್ಲ. ವಿವೇಕಾನಂದರಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ಈ ದೇಹ ಬದುಕೋದು ಇನ್ನು 1 ವರ್ಷ ಮಾತ್ರ. ಆಗಿನ ಕಾಲಕ್ಕೆ ಲೆಕ್ಕ ಹಾಕಿದ್ರೆ 38ನೇ ಹುಟ್ಟುಹಬ್ಬ ಆಚರಿಸ್ತಾ ಇರಬೇಕಾದ್ರೆ ವಿವೇಕಾನಂದರ ಭವಿಷ್ಯವಾಣಿ, ಐ ಶಾಲ್ ನಾಟ್ ಸಿ 40. 40ನೇ ಹುಟ್ಟುಹಬ್ಬ ನಾನು ನೋಡುವಂತಿಲ್ಲಪ್ಪ. ಶಿಷ್ಯರಿಗೆ ಗಾಬರಿ ಆಯ್ತು, ಸೋದರ ಸನ್ಯಾಸಿಗಳಿಗೆ ಗಾಬರಿ ಆಯ್ತು. ಯಾರು ಏನು ಮಾತಾಡ್ಲಿಲ್ಲ, ಅಲ್ಲೇ ಮೌನರಾದ್ರು. ಆದ್ರೆ ವಿವೇಕಾನಂದರಿಗೆ ಆ ಸ್ಪಷ್ಟತೆ ಇತ್ತಲ್ಲ, ಎಷ್ಟು ವರ್ಷ ಬದುಕಿದ್ದೀನೋ. ಆದ್ರೆ ಆ 39 ವರ್ಷ 5 ತಿಂಗಳು 24 ದಿನಗಳಲ್ಲಿ ಪುಣ್ಯಾತ್ಮರು ಮಾಡಿ ಹೋದಂತ ಕೆಲಸ ನಾವು ನೀವುಗಳು ಇನ್ನು 4 ಜನ್ಮ ಹೆತ್ತಿ ಬಂದ್ರು ಕೂಡ ವಿವೇಕಾನಂದರು ಮಾಡಿದಂತ ದೇಶಕ್ಕೆ ಕೆಲಸವನ್ನು ನಾವು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ವರ್ಷದ ದೇಹವನ್ನ ಜರ್ಜರಿತಗೊಳಿಸ್ಕೊಂಡ್ರು ವಿವೇಕಾನಂದರು. ವಿವೇಕಾನಂದರ ಅಂತಿಮ ಘಟ್ಟದಲ್ಲಿ, ಅವರ ಕೊನೆ ಕ್ಷಣದಲ್ಲಿ ಯಾರಾದ್ರೂ ವಿವೇಕಾನಂದರ ಕೈ ಮುಟ್ಟಿದ್ರೆ ಸಾಕು ವಿವೇಕಾನಂದರಿಗೆ ಪ್ರಾಣ ಹೋದಂತ
ಆಗ್ತಿತ್ತು, ಅಷ್ಟು ದಂಡಿಸಿದ್ರು ದೇಹವನ್ನ. ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಿದ್ರು, ನಾನು ಸನ್ಯಾಸಿ. ಸನ್ಯಾಸಿ ಹೇಗಿರಬೇಕು? ಮಠದಲ್ಲಿ ಕೂತು ಧ್ಯಾನ ಮಾಡು ಅಂದ್ರೆ ದಿನಗಟ್ಟಲೆ ಮೀರಿದಂತೆ ಯಾವುದೇ ಕ್ಷಣದ ಸಂಬಂಧವಿಲ್ಲದೆ ಇರುವಂತೆ ಕಣ್ಣು ಮುಚ್ಚಿದಂತ ವ್ಯಕ್ತಿ ಒಂದು ವಿಗ್ರಹ ಮುಂದೆ ಇಟ್ಟು ಪೂಜೆ ಮಾಡ್ಲಿಕ್ಕೆ ಕೂರ್ಬೇಕು, ಧ್ಯಾನ ಮಾಡ್ಲಿಕ್ಕೆ ಕೂರ್ಬೇಕು. ಧ್ಯಾನ ಹೇಗೆ ಮಾಡ್ಬೇಕು? ಸನ್ಯಾಸಿ ಒಬ್ಬ ಧ್ಯಾನಕ್ಕೆ ಕೂತ್ರೆ, ಎದುರುಗಡೆ ಭಗವಂತನ ಒಂದು ಮೂರ್ತಿಯನ್ನಿಟ್ಟು ಧ್ಯಾನಕ್ಕೆ ಕೂತ್ರೆ, ಧ್ಯಾನ ಮುಗಿಯುವ ವೇಳೆಗೆ ನನ್ನಲ್ಲಿರುವಂತ ಪ್ರಾಣ ಹೊರಗೆ ಬಂದು ಆ ಮೂರ್ತಿಗೆ ಹೋಗಿ ಮೂರ್ತಿಯಲ್ಲಿರುವಂತ ಕಲ್ಲುತನ ನನಗೆ ಬರಲಿಲ್ಲ ಅಂದ್ರೆ ಆ ಧ್ಯಾನವೇ ಇಲ್ಲ ಅಂತ ವಿವೇಕಾನಂದ ಹೇಳ್ತಿದ್ರು. ಅಂತ ಕಠಿಣ ತಪಸ್ಸನ್ನ ಮಾಡ್ಲಿಕ್ಕೆ ಒಬ್ಬ ಸಂತ ಸಿದ್ಧನಾಗಿರಬೇಕು. ಅದೇ ಸಂತನನ್ನ ತಕ್ಷಣ ಎಬ್ಬಿಸಿ ಬಂದು ಬಾರಪ್ಪ ಕೃಷಿ ಕೆಲಸ ಮಾಡುವಂತ ಕೂಡಲೇ ಯಾವ ರೈತನನ್ನು ಕೂಡ ಮೀರಿಸಬಲ್ಲಂತ ಕೃಷಿ ಕೆಲಸ ಮಾಡಬಲ್ಲಂತ ದಿಟ್ಟತೆ, ಸಾಮರ್ಥ್ಯ ಕೂಡ, ದೇಹಬಲ ಕೂಡ ಸನ್ಯಾಸಿ ಬೆಳೆಸ್ಕೊಂಡಿರ್ಬೇಕು. ನಿನ್ನನ್ನು ಅರಮನೆ ಕರ್ಕೊಂಡೋಗಿ ಅರಮನೆಯ ಸಂಸ್ಥಾನದಲ್ಲಿ ಕೂತು ಪ್ರಧಾನಮಂತ್ರಿಯಾಗಿ ಕೂತು ಎಲ್ಲರ ಮಂತ್ರಿಗಳನ್ನು ನೋಡ್ಕೊಳ್ಬೇಕು ಅನ್ನೋ ಒಂದು ಆದೇಶ ಕೊಟ್ರೆ ಇಡೀ ಸಾಮ್ರಾಜ್ಯವನ್ನೇ ಆಳಬಲ್ಲಂತ ಸಾಮರ್ಥ್ಯ, ಜ್ಞಾನಶಕ್ತಿ ಆ ಸಂತನಿಗಿರಬೇಕು. ಅದೇ ಸಂತನನ್ನ ಅದೇ ಕ್ಷಣ ಆ ಪ್ರಧಾನಮಂತ್ರಿ ಕುರ್ಚಿಯಿಂದ ಇಳಿಸಿಕೊಂಡು ಬಂದು ಈ ಮರದ ಕೆಳಗೆ ಕೂರು, ಇದೇ ಮರದ ಕೆಳಗೆ ನಿನಗೆ ಊಟ, ಇದೇ ಬೀದಿಯಲ್ಲಿ ಮಲಗು, ಇದೇ ಬೀದಿನಲ್ಲಿ ಏಳು ಅಂತ ಒಂದು ಉಪದೇಶ ಮಾಡಿದ್ರು. ಅಲ್ಲೇ ಕೂತು ಅಲ್ಲೇ ಜೀವನವನ್ನ ಒಬ್ಬ ಬಡಪಾಯಿಯ ರೀತಿಯಲ್ಲಿ ಕಳೀಲಿಕ್ಕೂ ಕೂಡ ಸಂತ ಸಿದ್ಧನಿರಬೇಕು. ಅದಕ್ಕೆ ವಿವೇಕಾನಂದರು ಸನ್ಯಾಸಿ ಗೀತೆ ಬರೆದ್ರು. ವಿದೇಶದಲ್ಲಿ ಕೂತು ಸ್ವಾಮಿ ವಿವೇಕಾನಂದರು ಸನ್ಯಾಸಿ ಗೀತೆ ಬರೀತಾರೆ, ದಿ ಸಾಂಗ್ ಆಫ್ ಸನ್ಯಾಸಿ ಅಂತ. ಆ ಇಂಗ್ಲಿಷ್ ಅನುವಾದವನ್ನ ಕನ್ನಡಕ್ಕೆ ಅನುವಾದವನ್ನ ಕುವೆಂಪು ಅವರು ಮಾಡಿದ್ದಾರೆ. ಇಂಗ್ಲಿಷ್ ಗೀತೆ ವಿವೇಕಾನಂದರು ಬರೆದಿದ್ದು, ಅದರ ಕನ್ನಡ ಅನುವಾದವನ್ನ ಕುವೆಂಪು ಅವರು ಮಾಡಿದ್ದಾರೆ. ಯಾವತ್ತಾದ್ರೂ ಆ ಹಾಡನ್ನ ಕೇಳಿ ನೋಡಿ. ಹಾಡು ಛಾಗಿಯ ಹಾಡನು, ನೀರು ಮಿಂಚೈ ನೀರು ಸಿಡಲೈ ಮೊಳಗು ಸನ್ಯಾಸಿ. ವಿವೇಕಾನಂದರು ಬರೆಯುವಂತ ಸಾಲುಗಳು ಯಾವ ಕ್ಷಣದಲ್ಲಿ ಗೊತ್ತೇ? ವಿವೇಕಾನಂದರು ವಿದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನೂರಾರು ಸಮಸ್ಯೆಗಳು. ಎಷ್ಟು ಸಮಸ್ಯೆಗಳಂದ್ರೆ ವಿವೇಕಾನಂದರು ವಿದೇಶಕ್ಕೆ ಹೋಗಿದ್ದು ಒಂದೇ ಒಂದು ಗುರಿಯನ್ನಿಟ್ಟುಕೊಂಡು, ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಬೇಕು, ನನ್ನ ಭಾರತೀಯ ಪರಂಪರೆಯನ್ನ ಜಗತ್ತಿನ ಮುಂದೆ ಸಾರಬೇಕು. ಪರಿಸ್ಥಿತಿ ಹೇಗಾಯ್ತು? ಮಾತನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ಉಪಯೋಗಿಸ್ಕೊಳ್ಬೇಕು? ವಿವೇಕಾನಂದರು ಮಾತುಗಳನ್ನು ಕೊಟ್ಟಿದ್ಯಾರಿಗೆ, ಸಂದೇಶ ಕೊಟ್ಟಿದ್ಯಾರಿಗೆ? ವಿದೇಶಿಗರಿಗಲ್ಲ. ಖಂಡಿತವಾಗಿ ಹೇಳಬಲ್ಲೆ, ವಿವೇಕಾನಂದರು 3.5 ವರ್ಷಗಳ ಕಾಲ ವಿದೇಶದಲ್ಲಿ ತಿರುಗಾಡಿದ್ರು. ಅಲ್ಲೇ ಹೇಳಿದಂತ ಒಂದೊಂದು ಮಾತುಗಳು ಭಾರತದ ಯುವಕ ಯುವತಿಯರಿಗೆ ಸೀಮಿತವಾಗಿದ್ದು. ನಮಗೋಸ್ಕರ ವಿವೇಕಾನಂದ ಹೇಳ್ತಾರೆ, ನನಗೆ ನಂಬಿಕೆ ಇದೆ. ಯಾರ ಮೇಲೆ ನಂಬಿಕೆ ಇದೆ? ಜಗತ್ತನ್ನೇ ಗೆದ್ದು ಬಂದಂತ ಸ್ವಾಮಿ ವಿವೇಕಾನಂದರು ಎಂಥೆಂಥವರನ್ನ, ಸಾಮಾನ್ಯರಲ್ಲ. ವಿವೇಕಾನಂದರಿಂದ ಪ್ರೇರಣೆಗೊಂಡವ್ರು ಯಾರು? ಒಂದೆರಡು ಹೆಸರುಗಳು ಹೇಳ್ಬೋದು ನಾವು. ಎಷ್ಟು ಜನ? ಹೀರಮ್ ಮ್ಯಾಕ್ಸಿಮಾ. ಮೆಷಿನ್ ಗನ್ಗಳು ಗೊತ್ತಲ್ಲ ನಮಗೆ? ಮೆಷಿನ್ ಗನ್ಗಳನ್ನ ನಿರ್ಮಾಣ ಮಾಡಿದಂತ, ಸ್ಥಾಪನೆ ಮಾಡಿದಂತ, ಸೃಷ್ಟಿ ಮಾಡಿದಂತ ಕ್ರಿಯೇಟರ್ ಅಂಡ್ ಇನ್ವೆಂಟರ್ ಆಫ್ ಮೆಷಿನ್ ಗನ್ ಹೀರಮ್ ಮ್ಯಾಕ್ಸಿಮಾ, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಕುವೆಂಪು ಅವರು, ದೇಶ ಕಂಡಂತ ಪ್ರತಿಭಾ ಕವಿ, ರಾಷ್ಟ್ರಕವಿ ಕುವೆಂಪು ಅವರು, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ರವೀಂದ್ರನಾಥ ಟಾಗೂರ್ ಅವರು, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಬಿಪಿನ್ ಚಂದ್ರ ಚಟರ್ಜಿ, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಭಾರತದ ಕ್ರಾಂತಿ ಇತಿಹಾಸಕ್ಕೆ ಹೊಸ ಕ್ರಾಂತಿಕಾರಿಯ ಹಾದಿಯನ್ನ ತೋರಿಸಿಕೊಟ್ಟಂತ ಬಾಲ ಗಂಗಾಧರ ತಿಲಕರು, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರ ಜೊತೆ ಕೂತು ಮಾತಾಡ್ತಾ ಕ್ರಾಂತಿಕಾರಿಯಾದ ದೇಶಕ್ಕೆ ಸ್ವತಂತ್ರ ತಂದುಕೊಡ್ಲಿಕ್ಕೆ ಯಾವ್ಯಾವ ಹಾದಿ ನಾವು ಪಾಲಿಸಬಹುದು ಅಂತ ಮಾತಾಡ್ತಿದ್ರು ಬಾಲ ಗಂಗಾಧರ ತಿಲಕ ವಿವೇಕಾನಂದರ ಜೊತೆಗೆ. ಜತಿನ್ ಬಾಗ್ ಕೈಯಲ್ಲಿ ಬಂದೂಕನ್ನು ಹಿಡಿದು ವಿದೇಶಿಗರನ್ನ, ಬ್ರಿಟಿಷರನ್ನ ಸಂಹಾರ ಮಾಡ್ಲಿಕ್ಕೆ ಹೊರಟಿದಂತ ಜತಿನ್ ಬಾಗ್ ಅಂತ ಕ್ರಾಂತಿಕಾರಿಗಳಿಗೆ ಅಂಡರ್ ಕರೆಂಟ್ ಆಗಿ ಇನ್ಸ್ಪೈರ್ ಮಾಡಿದ್ಯಾರು? ಸ್ವಾಮಿ ವಿವೇಕಾನಂದರು. ಇಡೀ ಜೀವನದಲ್ಲಿ ಇವತ್ತಿಗೂ ಭಾರತದ ಸ್ವತಂತ್ರದ ಇತಿಹಾಸದಲ್ಲೇ ಹೊಸ ಹೊಳಪು ಅಂತ ನಾವು ಇವತ್ತಿಗೂ ಕಣ್ತುಂಬಿಸಿಕೊಳ್ಳುವಂತ, UPSC ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ ನಂತರವೂ ವಿದೇಶಿಗರ ಬೂಟು ನಕ್ಕುವಂತ ಕೆಲಸ ಮಾಡುವುದಿಲ್ಲ ನಾನು ಅಂತ ವಿದೇಶಿಗರ ಕೆಲಸವನ್ನು ಧಿಕ್ಕರಿಸಿ ಬಂದು ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪನೆ ಮಾಡಿ ಭಾರತಕ್ಕೆ ಸ್ವತಂತ್ರ ತಂದು ಕೊಡುವಲ್ಲಿ ಅಪ್ರತಿಮ ಕೊಡುಗೆಯನ್ನು ನೀಡಿದಂತ ನೇತಾಜಿ ಸುಭಾಷ್ ಚಂದ್ರ ಬೋಸ್, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಅಣ್ಣಾ ಹಜಾರೆ, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ರಾಕ್ಫೆಲ್ಲರ್, ಇನ್ಸ್ಪೈರ್ಡ್ ಬೈ ಸ್ವಾಮಿ ವಿವೇಕಾನಂದ. ಇಂಥ ಎಷ್ಟು ಸಾವಿರ ಜನರ ಹೆಸರು ಬೇಕು. ಒಬಾಮಾ, ಒಂದು ಕಾಲದಲ್ಲಿ ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಂತ ಒಬಾಮಾ ಭಾರತಕ್ಕೆ ಬಂದಿದ್ರು. ಭಾರತಕ್ಕೆ ಬಂದಾಗ ಇಲ್ಲಿನ ನಾಯಕರ ಹತ್ರ ಕೇಳ್ಕೊಂಡ್ರು ಒಬಾಮಾ ಅವರು, ನನ್ನನ್ನ ಭಾರತದ ಅತ್ಯಂತ ವಿದ್ಯಾವಂತರು ಇರುವಂತ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ. ಸಂಸತ್ತಿಗೆ ಕರ್ಕೊಂಡು ಹೋದ್ರು ರಾಜಕಾರಣಿಗಳು, ಏನೋ ವಿದ್ಯಾವಂತರು ಕೂತಿದ್ದಾರೆ ಅಂತ. ಸರಿ ಅಂತ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಒಬಾಮಾ ಅವರು. ಮಾತಾಡ್ತಾ ಇರ್ಬೇಕಾದ್ರೆ ಒಬಾಮಾ ತನ್ನಂತಾನೆ ಏನಂತ ಪರಿಚಯ ಮಾಡ್ಕೊಂತಾರೆ ಗೊತ್ತೇ? ಹೇಳ್ಬೋದಿತ್ತು, ಐ ಕಮ್ ಫ್ರಮ್ ಇಮಿಗ್ರೆಂಟ್ ಫ್ಯಾಮಿಲಿ, ಟುಡೇ ಹೂ ಇಸ್ ರೂಲಿಂಗ್ ದ ಕಂಟ್ರಿ ಆಫ್ ಅಮೆರಿಕಾ ಬೈ ರೆಪ್ರೆಸೆಂಟಿಂಗ್ ದ ನೇಟಿವ್ ಅಮೆರಿಕನ್ಸ್. ಸಾವಿರಾರು ಕ್ರಾಂತಿ ತಾನೇ ಮಾಡಿದಂತ ಇಮಿಗ್ರೆಂಟ್ ಆಗಿ ಬಂದು ಇವತ್ತು ಇಡೀ ಅಮೆರಿಕವನ್ನು ಆಳ್ತಿದ್ದೀನಿ ನಾನು ಅಂತ ಹೇಳ್ಕೊಳ್ಬಹುದಿತ್ತು. ಇಮಿಗ್ರೆಂಟ್ ಫ್ಯಾಮಿಲಿಯ 3ನೇ ಜನರೇಷನ್ ಅಥವಾ 2ನೇ ಜನರೇಷನ್ ನಾನು ಇವತ್ತು ದೇಶ ಆಳುವಂತ ಕೆಲಸ ಮಾಡ್ತಿದ್ದೀನಿ, ಏನ್ ಬೇಕಾದ್ರೂ ಹೇಳ್ಬೋದಿತ್ತು. ಒಬಾಮಾ ತನ್ನನ್ನು ತಾನು ಪರಿಚಯ ಮಾಡ್ಕೊಂತಾರೆ
ಹೇಳ್ತಾರೆ, ಐ ಕಮ್ ಫ್ರಮ್ ಎ ಲ್ಯಾಂಡ್ ವೇರ್ ಸ್ವಾಮಿ ವಿವೇಕಾನಂದ ದಿ ರಿನೌಂಡ್ ಸ್ವಾಮೀಜಿ ಆಫ್ ಇಂಡಿಯಾ ಸ್ಟುಡ್ ಅಂಡ್ ಸ್ಪೋಕ್ ಹಿಸ್ ವರ್ಡ್ಸ್ ಅಂತ. ನಾನು ಚಿಕಾಗೋದಿಂದ ಬಂದಿದ್ದೀನಿ. ಯಾವ ಚಿಕಾಗೋ? ನಿಮ್ಮ ಭಾರತದ ಅಪ್ರತಿಮ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ನಿಂತು ಮಾತಾಡಿದಂತ ನೆಲವಾದಂತ ಚಿಕಾಗೋದಿಂದ ಬರ್ತಾ ಇದ್ದೀನಿ ನಾನು ಅಂತ ಒಬಾಮಾ ತನ್ನಂತ ಪರಿಚಯ ಮಾಡ್ಕೊಂತಾರಲ್ರಿ. ವಿವೇಕಾನಂದರ ಭಾಷಣದ ತಾಕತ್ತು, ವಿವೇಕಾನಂದರು ಭಾಷಣ ಮಾಡಿದಂತ ಆ ಜಾಗಕ್ಕೆ, ಆ ಪಾರ್ಲಿಮೆಂಟ್ಗೆ, ಆ ಸಭಾಂಗಣಕ್ಕೆ ಹೋಗುವಂತ ದಾರಿಗೆ ಸ್ವಾಮಿ ವಿವೇಕಾನಂದ ರೋಡ್ ಅಂತಾನೆ ನಾಮಕರಣ ಮಾಡಿದ್ದಾರೆ. ವಿವೇಕಾನಂದರು ಚಿಕಾಗೋದಲ್ಲಿ 3.5 ನಿಮಿಷದ ಭಾಷಣವನ್ನ ಮಾಡಿ ಶತಮಾನೋತ್ಸವನ್ನ ಅಲ್ಲಿ ಆಚರಿಸ್ತಾರೆ. 120 ವರ್ಷ ಕಳೆದಿದೆ, ಅಲ್ಲಿ ಆಚರಣೆ ಮಾಡ್ತಾರೆ. ಅಲ್ಲಿನ ವಿದೇಶಿಗರಿಗೆ ಸ್ವಾಮಿ ವಿವೇಕಾನಂದರ ಮೇಲಿರುವಂತ ಅಭಿಮಾನ ಅಂತದ್ದು. ಯಾಕೆ ಈ ರೀತಿ ಆಯ್ತು? ಸ್ವಲ್ಪ ಯೋಚನೆ ಮಾಡಿ. ಇಷ್ಟೊತ್ತು ನಾವು ಕೂತು ನೋಡ್ತಾ ಇದ್ದೀವಿ. ಎಂದೂ ಪ್ರಶಸ್ತಿ ಪುರಸ್ಕಾರ ತಗೊಳ್ಬೇಕಾದ್ರೆ ಎಷ್ಟು ನಿಮಿಷ ಚಪ್ಪಾಳೆ ಹೊಡೆದ್ವಿ ನಾವು? ಎಷ್ಟು ಸೆಕೆಂಡ್ಗಳು ಚಪ್ಪಾಳೆ ಹೊಡೆದ್ವಿ? ಎಷ್ಟು ಜನ ಚಪ್ಪಾಳೆ ಹೊಡೆದ್ವಿ? ಮೊದಲನೇವ್ರು ತಗೊಳ್ಬೇಕಾದ್ರೆ ಜೋರ್ ಬಂತು ಚಪ್ಪಾಳೆ, 2ನೇವ್ರು ಬರ್ಬೇಕು ಸ್ವಲ್ಪ ನಿಧಾನ ಆಯ್ತು, 3ನೇ ಹಂತಕ್ಕೆ ಬರ್ಬೇಕಾದ್ರೆ ಇಷ್ಟೇ ಹೀಗೊಂದ್ಸಲ. ಯಾಕೆಂದ್ರೆ ಹೊಡಿಬೇಕು, ಚಪ್ಪಾಳೆ ಹೊಡಿತಾ ಇದೀವಿ. ಇದು ತಪ್ಪು ನಮ್ಮದಲ್ಲ. ಒಬ್ಬ ಮನುಷ್ಯನಿಗೆ ರಿಪಿಟೇಟಿವ್ ಆಗಿ ಒಂದು ಕೆಲಸ ಮಾಡೋಂದ್ರೆ ಮಾಡೋದಿಲ್ಲ, ತಪ್ಪು ನಿಮ್ಮದಲ್ಲ. ನಾನು ನಿಮ್ದು ತಪ್ಪು ಅಂತ ಹೇಳ್ತಿಲ್ಲ. ಸಾಮಾನ್ಯ ಮನುಷ್ಯ ಎಷ್ಟು ಬಾರಿ ಚಪ್ಪಾಳೆ ಹೊಡಿತಾರೆ, ಎಷ್ಟು ಬಾರಿ ಶಿಳ್ಳೆ ಹಾಕ್ತಾರೆ, ಹಾಕೋಷ್ಟು ಹಾಕ್ತಾರೆ, ಚಪ್ಪಾಳೆ ಹೊಡಿಯೋಷ್ಟು ಚಪ್ಪಾಳೆ ಹೊಡಿತಾರೆ. ವಿವೇಕಾನಂದರು 5 ಪದ, 1.5 ಗಂಟೆ ಕಾರ್ಯಕ್ರಮ ನಡೀತಲ್ಲ, ಇದೆಲ್ಲ ಪಕ್ಕಕ್ಕೆ ಸರಿಸಿ 5 ಪದ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ, 5 ಪದಕ್ಕೆ 2.5 ನಿಮಿಷದ ಕರತಾಟನ ಯಾವ ರೀತಿ ಎದುರಿಗಿದ್ದಂತ. ಅದು ವಿವೇಕಾನಂದರು. ಇಲ್ಲಿ ಮೈಕ್ ಇದೆ, ಅಣ್ಣವರು ಮಾತಾಡ್ತಿರ್ಬೇಕಾದ್ರೆ ಕರೆಂಟ್ ಹೋಯ್ತು, ನಾನ್ ಮಾತಾಡ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಕರೆಂಟ್ ಹೋಯ್ತು. ಆದ್ರೂ ಕರೆಂಟ್ ಹೋಯ್ತಲ್ಲ, ಸ್ವಲ್ಪ ಮಾತಾಡೋಣ ಅಂದ್ರೆ ಅಲ್ಲಿವರೆಗೂ ಕೇಳಿಸೋದಿಲ್ಲ. ಎಷ್ಟು ಜನ ಇದ್ದೀವಿ ನಾವು? ಅಮ್ಮಮ್ಮ ಅಂದ್ರೆ 800 ಜನ ಇದ್ದೀವ, 1000 ಜನ ಇದ್ದೀವ. ನಾನು ಇಲ್ಲಿ ಹತ್ರದಲ್ಲಿ ನಿಂತಿದ್ದೀನಿ, ಇಲ್ಲಿ ನಿಂತು ಮಾತಾಡೋದು ಅಲ್ಲಿವರೆಗೂ ತಲುಪೋದಿಲ್ಲ. ಅಷ್ಟು ಧ್ವನಿ ಬರೋದಿಲ್ಲ ನಮ್ದು, ಹೊರಗಡೆ ಬರೋದಿಲ್ಲ. ವಿವೇಕಾನಂದರು ಮಾತಾಡ್ತಿರ್ಬೇಕಾದ್ರೆ ಇಡೀ ಸಭಾಂಗಣದಲ್ಲಿ ಎಷ್ಟು 4,000 ಜನ. ಆ 4,000 ಜನರ ಮುಂದೆ ಮಾತಾಡಬೇಕಾದ್ರೆ ವಿವೇಕಾನಂದರಿಗೆ ಮೈಕ್ ಇರ್ಲಿಲ್ಲ ಆಗಿನ್ನ. ವಿವೇಕಾನಂದರು ತಾವೇ ಧ್ವನಿಯಿಂದ ಮಾತಾಡಿದ್ದು ಅಲ್ಲಿವರೆಗೂ ಕೇಳಿಸ್ಬೇಕಾದ್ರೆ ಯಾವ ರೀತಿ ಒಬ್ಬೊಬ್ಬನಿಗೂ ತಟ್ಟುದು ವಿವೇಕಾನಂದರ ಮಾತು ಅಂದ್ರೆ, ವಿವೇಕಾನಂದರ 5 ಪದಗಳು ಸಭಾಂಗಣದ ಕೊನೆಯಲ್ಲಿ ಒಂದು ಕಿಟಕಿ ಹತ್ರ ನಿಂತು ಯಾರೋ ಮಾತಾಡ್ತಿದ್ದಾರಲ್ಲ ಅಂತ ನೋಡ್ತಿದ್ದಂತ ವ್ಯಕ್ತಿಗೆ ನನಗೆ ಹೇಳ್ತಿದ್ದಾರೆ ಅನ್ನೋ ರೀತಿ ನನ್ನ ಹೃದಯಕ್ಕೆ ನಾಟಿದ್ದು. ಎದುರುಗಡೆ ಇರೋರ ಕಣ್ಣುಗಳಲ್ಲೆಲ್ಲ ನೀರು. ಅಯ್ಯೋ, ಯಾರೋ ಅಭಿಮಾನಿ ವ್ಯಕ್ತಿ ಬಂದಿದ್ದಾರೆ, ಯಾರೋ ಅಪೌರುಷೇಯ ವ್ಯಕ್ತಿ ಬಂದಿದ್ದಾರೆ, ಯಾರೋ ದೈವಿ ಸ್ವರೂಪ ನಿಂತು ಮಾತಾಡ್ತಿದ್ದಾರೆ. ಅವನು ಮಾತಾಡ್ತಿರೋದು ಮಾತುಗಳಂತ ಕೇಳಿಸ್ತಿಲ್ಲ ಸ್ವಾಮಿ, ಯಾವುದೋ ವೇದಘೋಷದಂತೆ ಕಿವಿಗೆ ಭಾಸವಾಗ್ತಿದೆ, ಯಾವುದೋ ಓಂಕಾರ ತಟ್ಟಿದಂತೆ ಆ ಜನರಿಗೆ ಭಾಸವಾಯ್ತು. ಮುಂದೆ ಕೂತಿದ್ದಂತ ಜನರ ಕಣ್ಣಲ್ಲಿ ನೀರು. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಹಿಂದೆ ಕೂತಂತ ಜನರು ಎದ್ದು ನಿಂತು ಚಪ್ಪಾಳೆ ಹೊಡೆದಿದ್ದಾರೆ, ಅವ್ರಿಗೂ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇನ್ನೂ ಹಿಂದೆ ಇರುವಂತ ಜನರು ಅಯ್ಯೋ ವಿವೇಕಾನಂದರ ಕಣ್ಣಿಗೆ ನಾನು ಕಾಣಿಸ್ತಿಲ್ವಲ್ಲ ಅಂತ ತಲೆ ಮೇಲೆ ಹಾಕಿದಂತ ಟೋಪಿಗಳನ್ನು ಎತ್ತು ಬಿಸಾಡ್ತಿದ್ದಾರೆ. ವಿವೇಕಾನಂದರಿಗೆ ನಿಮ್ಮ ಅಪ್ರಿಸಿಯೇಷನ್ ಮಾಡ್ತಾ ಇದ್ದೀನಿ ನಾನು, ಗಮನಿಸಿ ಅಂತ ಅವರ ಟೋಪಿಗಳನ್ನೇ ಸಿಕ್ತಿದ್ದಾರೆ. ಇನ್ನೂ ಹಿಂದೆ ಇದ್ದಂತ ಜನರಿಗೆ ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಎಲ್ಲರ ಕಣ್ಣಲ್ಲಿ ಧಾರಾಕಾರವಾದ ನೀರು. ಯಾಕೆ? 5 ಪದಗಳಿಗೆ. ಆ 5 ಪದಗಳನ್ನ ಅಪರಿಚಿತವ ವಿದೇಶಿಗರಿಗೆ. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಪದಗಳೇ ಕೇಳಿಲ್ವಾ ಅವರು? ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಯಾರನ್ನಾದ್ರೂ ಸಂಬೋಧಿಸಬಹುದು ಕೇಳಿಲ್ವಾ ಅವರು? ಕೇಳಿದ್ರು ಸ್ವಾಮಿ. ತಾಕತ್ತು ಮಾತಿನದಲ್ಲ, ಮಾತು ಆಡಿದಂತ ವ್ಯಕ್ತಿದು. ಆ ವ್ಯಕ್ತಿನಲ್ಲಿದ್ದಂತ ತಾಕತ್ತು ಅವತ್ತು ವಿವೇಕಾನಂದರು ಆ 5 ಪದವನ್ನ ನುಡಿದಾಗ ಅವರ ಹಿಂದೆ ಸಾವಿರಾರು ಭಾರತದ ಪೂರ್ವಿಕರ ಧ್ವನಿಗಳು ಪ್ರತಿನಿಧಿಸುತ್ತಿದ್ವು. ಆ ಪ್ರತಿಧ್ವನಿಗಳು ಹೊರಬಂದವು. ವಿವೇಕಾನಂದರು ಒಬ್ಬರ ಮಾತಲ್ಲ, ವಿವೇಕಾನಂದರು ಖುದ್ದು ಪತ್ರದಲ್ಲಿ ಬರೀತಾರೆ. ಯಾಕಷ್ಟು ವಿಸ್ಮಯ. ವಿವೇಕಾನಂದರು ಬರೀತಾರೆ, ನಾನು ಈ ಮಾತನ್ನು ಹಾಡಬೇಕಾದ್ರೆ ನನ್ನ ಇಡೀ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನ ಕೆಟ್ಟದ್ದು ಬಯಸಿಲ್ಲ. ನಾನು ಇಡೀ ಜೀವನದಲ್ಲಿ ಒಂದೇ ಒಂದು ಕೆಟ್ಟ ವಿಚಾರ ನನ್ನ ತಲೆಗೆ ಬಂದಿಲ್ಲ. ಇಡೀ ಜೀವನದಲ್ಲಿ ಯಾರೊಬ್ಬರನ್ನು ದ್ವೇಷಿಸಿಲ್ಲ ನಾನು. ಇಡೀ ಜೀವನದಲ್ಲಿ ಯಾರ ವಿರುದ್ಧವಾಗಿ ಯೋಚನೆ ಮಾಡಿಲ್ಲ ನಾನು. ಈ ನನ್ನ ಒಳ್ಳೆತನ ಭಾರತದ ಸಂಸ್ಕೃತಿ. ಆ ಭಾರತದ ಸಂಸ್ಕೃತಿನ ಇಡೀ ಜೀವನ ಹೊತ್ತು ಬಂದಿದ್ದೆ ನಾನು. ಅವತ್ತು ನನ್ನ ಇಡೀ ಭಾರತೀಯ ಸಂಸ್ಕೃತಿಯ 100 ತಲೆಮಾರುಗಳ ಪೀಳಿಗೆಗಳ ನನ್ನ ಪೂರ್ವಿಕರ ಧ್ವನಿಗಳು ನನ್ನ ಧ್ವನಿಯ ಜೊತೆಗೆ ಪ್ರತಿನಿಧಿಸಿದ್ವು, ನನ್ನ ಧ್ವನಿಯ ಜೊತೆಗೆ ಪ್ರತಿಧ್ವನಿಯಾಗಿ ಬಂದವು. ಆ ಧ್ವನಿಗಳು ವಿವೇಕಾನಂದರಿಗೆ ಯಾರೂ ಸಂಬಂಧಿಕರಿಲ್ಲ. ಭಾರತದಲ್ಲಂದ್ರೆ ಭಾರತದ ಒಂದು ಮನೆ ಮುಂದೆ ನಿಂತ್ಕೊಂಡು ಭವತಿ ಭಿಕ್ಷಾಂದೇಯಿ ಅಂತ ಕೈ ಒಟ್ಟಿದ್ರೆ ನಮ್ಮ ಭಾರತೀಯ ತಾಯಂದ್ರು ಬಂದಿದ್ದಾನಪ್ಪ, ಅನ್ನದಾನ ಮಾಡಬೇಕು, ಭಿಕ್ಷೆಯನ್ನ ಕೊಡಬೇಕು ಅಂತ. ವಿದೇಶದಲ್ಲ ಪರಂಪರೆ ಇಲ್ಲ. ಒಂದು ಮನೆ ಮುಂದೆ ನಿಂತು ವಿವೇಕಾನಂದರು ಕಾವಿ ತೊಟ್ಟು ಭವತಿ ಭಿಕ್ಷಾಂದೇಯಿ ಅಂತ ಕೈ ಒಡ್ಡಿದ್ರೆ ಅಲ್ಲಿನ ಜನ ಮಣ್ಣಲ್ಲಿದ್ದಂತ ನಾಯಿಯನ್ನ ಚೂ ಬಿಡ್ತಿದ್ರು. ಪೊಲೀಸರಿಗೆ ಫೋನ್ ಮಾಡ್ತಿದ್ರು, ಯಾರೋ ಕಳ್ಳ ಬಂದಿದ್ದಾನ ಮನೆ ಮುಂದೆ ನೋಡಿ ಅಂತ. ಮೊದಲೇ ವಿವೇಕಾನಂದರು ಭಾರತೀಯರು ಅಂದ್ರೆ ಅಲ್ಲಿನ ವಿದೇಶಿಗರಿಗೆ ಒಂದು ರೀತಿ ಕೀಳು ಭಾವನೆ. ವಿವೇಕಾನಂದರು ಭಾರತೀಯ ವ್ಯಕ್ತಿ, ಸನ್ಯಾಸಿ, ಕಾವಿ ತೊಟ್ಟು ಬಂದಿದ್ದಾರೆ, ಯಾರು ಏನು ಅಂತ ಗೊತ್ತಿಲ್ಲ, ಮನೆ ಮುಂದೆ ನಿಂತು ಭಿಕ್ಷೆ ಮಾಡ್ತಿದ್ದಾರೆ. ಅಲ್ಲಿನ ಜನರಿಗೆ ಮನೆ ಮುಂದೆ ಬಂದಂತ ವ್ಯಕ್ತಿಗೆ ಭಿಕ್ಷೆ ಹಾಕುವಷ್ಟು ಸಂಸ್ಕಾರ ಇಲ್ಲ, ಅಷ್ಟು ಸಂಸ್ಕಾರ ರಹಿತ ವಿದೇಶ ಭೂಮಿ. ಅಂತ ಸಂದರ್ಭ ವಿವೇಕಾನಂದರು ಏನು
ಪರಿಚಯ ಯಾರು ಇಲ್ಲ, ಉಳ್ಕೊಳ್ಳಿಕ್ಕೆ ಮನೆ ಇಲ್ಲ, ತಿನ್ನಲಿಕ್ಕೆ ಊಟ ಇಲ್ಲ, ಊಟ ಮಾಡ್ಲಿಕ್ಕೆ ಕೈಯಲ್ಲಿ ಇದ್ದಂತ ಜೇಬ್ನಲ್ಲಿ ಇದ್ದಂತ ಹಣಗಳು ಖರ್ಚು ಹಾಕಿ ಹೋಗ್ತಿದ್ದಾವೆ. ಎಲ್ಲಿ ಹೋಗಬೇಕು, ಎಲ್ಲಿ ಉಳಿಬೇಕು, ಎಲ್ಲಿ ಮಲಗಬೇಕು, ಏನು ಊಟ ಮಾಡಬೇಕು, ಯಾವುದೇ ದಿಕ್ಕಿಲ್ಲ. ಇಂಥ ಪರಿಸ್ಥಿತಿ ಒಬ್ಬ ಮನುಷ್ಯನಿಗೆ ಬಂದ್ರೆ ಆ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸಂದರ್ಭ. ಯಾಕೆ ಗೊತ್ತೇ? ವಿವೇಕಾನಂದರಿಗೆ ಒಂದೆರಡು ಸಮಸ್ಯೆ ಅಲ್ಲ ನನ್ನ ನೆಚ್ಚಿನ ಬಂಧುಗಳೇ. ವಿದೇಶಕ್ಕೆ ಹೋಗಿದ್ದಂತ ವಿವೇಕಾನಂದರು ಅವರ ಪೇಟವನ್ನ ನೋಡಿ, ಅವರು ತೊಟ್ಟಂತ ಕಾವಿಯನ್ನ ನೋಡಿ, ಅವರ ಭಾರತೀಯ ಮುಖವನ್ನ ನೋಡಿ, ಮುಖಚೇರಿಯನ್ನ ನೋಡಿ ವಿದೇಶದ ಜನರು ವಿವೇಕಾನಂದರ ಮೇಲೆ ಕಲ್ಲೆಸಿತಾ ಇದ್ರು. ಯಾರೋ ಭಾರತೀಯ ಬಂದಿದ್ದಾನೆ ಹುಚ್ಚನ ರೀತಿನಲ್ಲಿ ಅಂತ ವಿವೇಕಾನಂದರ ಪೇಟೆಗಳಲ್ಲಿ ಇಳಿತಾ ಇದ್ರು. ಹಿಂದೆಯಿಂದ ಒಂದು ಮಕ್ಕಳು ವಿವೇಕಾನಂದರನ್ನು ಹೋಗ್ತಿದ್ರೆ ಆಡ್ಕೊಳ್ತಿದ್ರು, ಇಂಡಿಯನ್ ಮಂಕಿ ಹ್ಯಾಸ್ ಕಮ್. ಮೊದಲು ಭಾರತದಲ್ಲಿ ಸ್ವತಂತ್ರ ಪೂರ್ವಕ್ಕೂ ಮುಂಚೆ, ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತೀಯ ಹೋಟೆಲ್ಗಳ ಮುಂದೆ ಕೂಡ ಬ್ರಿಟಿಷರು ಒಂದು ಬೋರ್ಡ್ ಅನ್ನು ಹಾಕಿರ್ತಾ ಇದ್ರಲ್ಲ, ಇಂಡಿಯನ್ಸ್ ಅಂಡ್ ಡಾಗ್ಸ್ ಆರ್ ನಾಟ್ ಅಲೌಡ್ ಅಂತ. ಭಾರತದಲ್ಲೇ ಭಾರತೀಯರಿಗೆ ಈ ಪರಿಸ್ಥಿತಿ ಅಂದ್ರೆ ವಿದೇಶದಲ್ಲಿ ಭಾರತೀಯರಿಗೆ ಇನ್ನೆಂತ ಪರಿಸ್ಥಿತಿ ಇರಬೇಡ. ಆ ಸಂದರ್ಭದಲ್ಲಿ, ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರಕ್ಕೂ ಮುಂಚೆ, ಅಂತಹ ಸಂದರ್ಭದಲ್ಲಿ ವಿವೇಕಾನಂದರನ್ನ ಹೊಡಿಬೇಕು, ಯಾರೋ ಕಳ್ಳ ಬಂದಿದ್ದಾನೆ ಅನ್ನೋ ಕಾರಣದಿಂದ ವಿದೇಶಿಗರು ಕೈಯಲ್ಲಿ ಕೋಲುಗಳು ಇಟ್ಕೊಂಡು ಓಡಾಡಿಸ್ಕೊಂಡು ಬಂದಿದ್ರು ವಿವೇಕಾನಂದರನ್ನ ಹೊಡೆದು ಸಾಯಿಸಬೇಕು ಅಂತ. ಅಂತಹ ಕಠಿಣ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಅಂತಹ ಪರಿಸ್ಥಿತಿ ಬಂದಾಗಲೂ ವಿವೇಕಾನಂದರು ಕೂತು ಹಾಡನ್ನಾಡ್ತಾರೆ. ಏಳು ಮೇಲೆ ಏಳು ಸಾಡುವೆ ಹಾಡು ಚಾಗಿಯ ಹಾಡನು, ಏಳು ಹಾಡುತ್ತಾ ಬಡಿದೆಚ್ಚರಿಸು ಮಲಗಿಯ ನಿನ್ನ ಈ ತಾಯಿ ನಾಡನು. ಮಲಗಿದ್ದಾರಪ್ಪ ಭಾರತೀಯರು, ಅವರನ್ನ ಬಡಿದೆಬ್ಬಿಸಬೇಕು ಅಂದ್ರೆ ವಿದೇಶದಿಂದ ಒಂದು ಜೈಂಕಾರ ಹೊರಡುವಂತ ಅವಶ್ಯಕತೆ ಇದೆ. ಆ ಜೈಂಕಾರ ನಿನ್ನ ಕಂಠನಾಳದಿಂದ ಹೊರಲಿ. ಅದಕ್ಕೋಸ್ಕರ ಎದ್ದು ಬಾ ಸನ್ಯಾಸಿ ಅಂತ ವಿವೇಕಾನಂದರು ತಮಗೋಸ್ಕರ ಹಾಡನ್ನ ಬರ್ಕೊಂಡ್ರು. ಆ ಒಂದು ಹಾಡು ಸಾಕು ನಮ್ಮನ್ನು ಪ್ರೇರಣೆ ಮಾಡ್ಲಿಕ್ಕೆ. ಆ ಒಂದು ಹಾಡು ಸಾಕು. ಕುವೆಂಪು ಅವರು ಎಷ್ಟು ಅದ್ಭುತವಾಗಿ ಅದನ್ನ ಅನುವಾದ ಮಾಡಿದ್ದಾರೆ ಕನ್ನಡದಲ್ಲಿ. ಕುವೆಂಪು ಅವರೇ ಒಂದು ಪುಸ್ತಕವನ್ನ ಬರೆದಿದ್ದಾರೆ ವಿವೇಕಾನಂದರ ಮೇಲೆ, ಸ್ವಾಮಿ ವಿವೇಕಾನಂದ ಅಂತಲೇ ಹೆಸರು. ಆ ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ನಾನು ಅನ್ಕೊಂತ ಇದ್ದೆ, ಕುವೆಂಪು ಅವರು ಎಷ್ಟು ಹಿಡಿತಾರಿಗೆ ಕನ್ನಡ ಭಾಷೆನಲ್ಲಿ. ಅಂತಗಳೊಂದು ಪುಸ್ತಕ ಬರೆದ್ರೆ, ರಾಮಾಯಣಕ್ಕೆ ರಾಮಾಯಣ ದರ್ಶನಂ ಅಂತ ಕನ್ನಡದ ಅನುವಾದದ ಪುಸ್ತಕವನ್ನ ತಮ್ಮದೇ ಶೈಲಿನಲ್ಲಿ ಬರೆದಂತ ಕುವೆಂಪು ಅವರು ಸಂಸ್ಕೃತವನ್ನ ಅನುವಾದಿಸಿ ಕನ್ನಡಕ್ಕೆ ಅನುವಾದಿಸಿ ಕನ್ನಡದಲ್ಲೇ ತಮ್ಮ ಹೊಸ ದೃಷ್ಟಿಕೋನವನ್ನ ರಾಮಾಯಣಕ್ಕೆ ನೀಡಬಲ್ಲಂತ ಸಾಮರ್ಥ್ಯ ಇರುವಂತ ಅಂತ ಮಹಾನ್ ಕನ್ನಡದ ಕುವರ, ಅಂತ ಮಹಾನ್ ಕನ್ನಡದ ಕವಿಗಳು ಕುವೆಂಪು ಅವರು ಒಂದು ಪುಸ್ತಕ ಬರೀತಾರೆ ಅಂದ್ರೆ ಆ ಪುಸ್ತಕದ ಮೊದಲನೇ ಸಾಲು ರೋಮಾಂಚನವಾಗಿರಬೇಕು. ಆ ಪುಸ್ತಕದ ಮೊದಲನೇ ಅಕ್ಷರವೇ ರೋಮಾಂಚನವಾಗಿರಬೇಕು. ಆ ಪುಸ್ತಕದ ಹೆಸರೇ ರೋಮಾಂಚನವಾಗಿರಬೇಕು. ಆದ್ರಿಂದ ನಾನು ಯೋಚನೆ ಮಾಡ್ತಾ ಇದ್ದೆ, ಕುವೆಂಪು ಅವರು ವಿವೇಕಾನಂದರ ಮೇಲೆ ಪುಸ್ತಕ ಬರೆದಿದ್ದಾರೆ ಅಂದ್ರೆ ವಿವೇಕಾನಂದರೇ ಅಂತ ದೈತ್ಯ ಪ್ರತಿಭೆ, ಅಷ್ಟು ಅಗಾಧ ವ್ಯಕ್ತಿತ್ವ. ಅಂಥದ್ರಲ್ಲಿ ಕುವೆಂಪು ಅವರ ಕನ್ನಡದ ಹಿಡಿತ ಒಮ್ಮೆ ಇವೆರಡು ಸಮೀಕರಣಗೊಂಡ್ರೆ ಎಂಥ ಪುಸ್ತಕ ಬರ್ಬೋದಪ್ಪ ಅಂತ ನಾನು ಆಶ್ಚರ್ಯಪಟ್ಟಿದ್ದೆ. ಪುಸ್ತಕ ತೆಗೆದು ನೋಡಿದೆ, ಪುಸ್ತಕದ ಹೆಸರು ಏನೋ ವಿಭಿನ್ನವಾಗಿರುತ್ತೆ ಅಂತ ನೋಡಿದ್ರೆ ಪುಸ್ತಕದ ಹೆಸರು ಅಷ್ಟೇ, ಸ್ವಾಮಿ ವಿವೇಕಾನಂದ. ನನಗೆ ಆಶ್ಚರ್ಯ ಆಯಿತು. ಕುವೆಂಪು ಅವರು ಕನ್ನಡ ಬರೀತಾರೆ, ಒಂದು ಪದಕ್ಕೆ ಹೆಂಗೆಲ್ಲ ಯಾವ ಯಾವ ರೀತಿನಲ್ಲೆಲ್ಲ ಅದಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಗೊತ್ತಾ. ಮಳೆ ಬಂತು ಅಂತ ನಾವು ಸಾಮಾನ್ಯ ಭಾಷೆನಲ್ಲಿ ಹೇಳ್ತೀವಿ, ಮಳೆ ಬಂತು ಅಂತ, ಮಳೆ ಗರಿತು. ಕುವೆಂಪು ಅವರು ಹಾಗೆ ಬರಲಿಲ್ಲ. ವರ್ಷ ಭೈರವದಲ್ಲಿ ಕುವೆಂಪು ಅವರು ಬರೀತಾರೆ, ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲಿಮಿಂಚಿಗೆ ನಡುಗುತ್ತಿವೆ ಪರ್ವತವನ ಧಾತ್ರಿ, ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ್ನು ತಬ್ಬಿದೆ ಕಾದಂಬಿನಿ ರಾಶಿ, ನಿರ್ಧಯ ಕಠಿಣಾಘಾತದಿ ಕುಂಬಿನೇನು ಅಪ್ಪಳಿಸಿದೆ, ಗಿಡತ್ತರೆ ಭೋರೆನ್ನುತ್ತೆ ಬಿರುಗಾಳಿ ಬೀಸಿ ಅಂತ ಮಳೆ ಬಂತು ಅನ್ನೋ ಒಂದು ಪದಕ್ಕೆ ಇಷ್ಟೆಲ್ಲ ವ್ಯಾಖ್ಯಾನ ಬರೆದಂತವ್ರು. ಇದು 3 ಸಾಲುಗಳು, ಒಂದು ಸಾಲನ್ನು ಹೇಳಿದ್ ನಾನು ನಿಮಗೆ. ಇಷ್ಟು ಕನ್ನಡದ ಹಿಡಿತ ಕುವೆಂಪು ಅವರು ಬರೆದ್ರೆ ವಿಶೇಷವಾಗಿ ಬರೀಬೇಕಲ್ಲ ಅಂತ ಅವ್ರು ಒಂದೇ ಸಾಲ ಬರ್ದು ಸ್ವಾಮಿ ವಿವೇಕಾನಂದ ಅಷ್ಟೇ ಪುಸ್ತಕದ ಹೆಸರು. ಏನಕ್ಕೆ ಅಂತ ಓದ್ತಾ ಓದ್ತಾ ಅರ್ಥ ಆಯ್ತು ನನಗೆ, ವಿವೇಕಾನಂದರಿಗೆ ಇನ್ನೇನಂತ ಹೇಳಲಿಕ್ಕೆ ಸಾಧ್ಯ ನಾವು. ವಿವೇಕಾನಂದ ಅಂದ್ರೆ ಸ್ವಾಭಿಮಾನ, ವಿವೇಕಾನಂದ ಸ್ವತಂತ್ರದ ಹೊಸ ಹಾದಿ, ವಿವೇಕಾನಂದ ಅಂದ್ರೆ ಕ್ರಾಂತಿ, ವಿವೇಕಾನಂದ ಅಂದ್ರೆ ಕರ್ಮ, ವಿವೇಕಾನಂದ ಅಂದ್ರೆ ಕೌಶಲ್ಯ, ವಿವೇಕಾನಂದ ಅಂದ್ರೆ ಅಂತಸ್ಥೈರ್ಯ, ವಿವೇಕಾನಂದ ಅಂದ್ರೆ ಆತ್ಮಬಲ, ವಿವೇಕಾನಂದ ಅಂದ್ರೆ ಮನೋಬಲ, ವಿವೇಕಾನಂದ ಅಂದ್ರೆ ದೇಹಬಲ, ವಿವೇಕಾನಂದ ಅಂದ್ರೆ ದೇಶಭಕ್ತಿ, ವಿವೇಕಾನಂದ ಅಂದ್ರೆ ದೇಶ ಪ್ರೇಮ, ವಿವೇಕಾನಂದ ಅಂದ್ರೆ ಧರ್ಮ ಭಕ್ತಿ, ವಿವೇಕಾನಂದ ಅಂದ್ರೆ ಧರ್ಮ ಪ್ರೇಮ, ವಿವೇಕಾನಂದ ಅಂದ್ರೆ ನಾಡಿನ ಅಸ್ತಿತ್ವ, ವಿವೇಕಾನಂದ ಅಂದ್ರೆ ಖುದ್ದು ಭಾರತೀಯತೆ, ವಿವೇಕಾನಂದ ಸ್ವಯಂ ತಾಯಿ ಭಾರತಾಂಬೆಯ ವರಪುತ್ರನಾಗಿ ಹುಟ್ಟಿದಂತ ಹುಡುಗ, ವಿವೇಕಾನಂದ ಅಂದ್ರೆ ಸ್ವಯಂ ಕೇಸರಿ, ವಿವೇಕಾನಂದ ಅಂದ್ರೆ ವೇದಾಂತದ ಸಿಂಹಗರ್ಜನೆ, ವಿವೇಕಾನಂದ ಅಂದ್ರೆ ಭಾರತೀಯತೆಯ ಶಂಖನಾದ, ವಿವೇಕಾನಂದ ಅಂದ್ರೆ ತಾಯಿ ಸರಸ್ವತಿಯನ್ನ ತನ್ನ ಜೀವನದಲ್ಲಿ ನಲಿದಾಡುವಂತೆ ಮಾಡಿದಂತ ವ್ಯಕ್ತಿ, ವಿವೇಕಾನಂದ ಅಂದ್ರೆ ರಾಮಕೃಷ್ಣರ ಮಾನಸ ಪುತ್ರ, ವಿವೇಕಾನಂದ ಅಂದ್ರೆ ಖುದ್ದು ಭಾರತ ದೇಶ, ವಿವೇಕಾನಂದ ಅಂದ್ರೆ ಇಲ್ಲಿ ಕೂತಿರುವಂತ ನಾವು ನೀವುಗಳು, ವಿವೇಕಾನಂದ ಅಂದ್ರೆ ಈ ದೇಶದ ತರುಣ, ಈ ದೇಶದ ತರುಣಿ, ವಿವೇಕಾನಂದ ಅಂದ್ರೆ ಯೌವನ, ವಿವೇಕಾನಂದ ಅಂದ್ರೆ ವ್ಯಕ್ತಿತ್ವ. ಇಂಥ ವಿವೇಕಾನಂದ, ಇಂಥ ವಿವೇಕಾನಂದ ತನ್ನ 3.5 ನಿಮಿಷದ ಭಾಷಣದಿಂದ ಇಡೀ ಪಾಶ್ಚಿಮಾತ್ಯ ಜಗತ್ತನ್ನ ತನ್ನ ಕಾಲಡಿಯಲ್ಲಿಟ್ಟು ಆಳಿದಂತ ವ್ಯಕ್ತಿತ್ವ. ಅಂಥ ವಿವೇಕಾನಂದರನ್ನ ಓದ್ತಾ ಇದ್ದಾಗ ಅರ್ಥ
ಆಗುತ್ತೆ. ವಿವೇಕಾನಂದ ಅಂದ್ರೆ ವಿವೇಕಾನಂದ. ವಿವೇಕಾನಂದರಿಗೆ ಇನ್ನೊಂದು ಸಮನಾರ್ಥಕ ಪದ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ವಿವೇಕಾನಂದರಿಗೆ ಸಮನಾಗುವಂತ ಹೆಸರನ್ನ ನಾವು ಇನ್ನೊಂದು ಕೊಡ್ಲಿಕ್ಕೆ ಸಾಧ್ಯ. ಅದನ್ನು ಮೀರಿದಂತ ಪದ ಇಲ್ಲ ಸ್ವಾಮಿ ಜಗತ್ನಲ್ಲಿ. ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಓದಿ ಯಾವತ್ತಾದ್ರು. ಕಂಪ್ಲೀಟ್ ವರ್ಕ್ಸ್ ಆಫ್ ವಿವೇಕಾನಂದ ಅನ್ನೋ ಪುಸ್ತಕ ಇದೆ. 12 ವಾಲ್ಯೂಮ್ಗಳ ಪುಸ್ತಕ. ಒಂದು ಪುಸ್ತಕ 500 ಪೇಜು. ಆ ರೀತಿ 12 ವಾಲ್ಯೂಮ್ಗಳ ಪುಸ್ತಕ. ಆ 12 ವಾಲ್ಯೂಮ್ ಪುಸ್ತಕವನ್ನು ನೀವು ಬದುಕಿದ್ದೀವಿ. ನಮ್ ಹೆಸರು ಅಕಸ್ಮಾತ್ ಇತಿಹಾಸದಲ್ಲಿ ಬಂದ್ರೆ ಏನಂತ ಬರ್ಬೋದು ಗೊತ್ತೇ? ಇತಿಹಾಸದ ಪಠ್ಯ ಪುಸ್ತಕ ಓದ್ತಾ ಇರ್ತೀವಿ ನಾವು. ಆ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಹೆಚ್ಚೆಚ್ಚದ ನನ್ನ ಬಗ್ಗೆ ನಿಮ್ಮ ಬಗ್ಗೆ ಬರೆದ್ರೆ ಏನು ಬರೀತಾರೆ? ಹಾರಿಕಾ ಮಂಜುನಾಥನ್ನ ಒಬ್ಬ ವಾಗ್ಮಿ ಇದ್ರು, ಮುಗಿತಲ್ಲಿಗೆ ನನ್ನ ಇತಿಹಾಸ. ಒಂದು ಸಾಲಿನಲ್ಲಿ ನನ್ನ ಇಡೀ ಜೀವನ ಮುಗಿದೋಯ್ತು. ಅದೇ ವಿವೇಕಾನಂದರು 39 ವರ್ಷ 5 ತಿಂಗಳು 24 ದಿನ ಬದುಕಿದ್ದು. ಅವರ ಮೇಲೆ ಇವತ್ತಿಗೂ ಇನ್ನು ಸಾವಿರಾರು ಪುಸ್ತಕಗಳು ರಚನೆ ಆಗ್ತಿದ್ದಾವೆ. ಇವತ್ತಿಗೂ ನೀವು ಒಂದು ವಿಷಯವನ್ನ ಮಾತಾಡ್ಲಿಕ್ಕೆ ತಗೊಂಡ್ರೆ ವಿವೇಕಾನಂದರ ಮೇಲೆ ಕನಿಷ್ಠ ಪಕ್ಷ 3.5 ಗಂಟೆ ವಿವೇಕಾನಂದರ ಒಂದು ಜೀವನದ ಒಂದು ಘಟನೆಯ ಆಧಾರದ ಮೇಲೆ ಮಾತಾಡಬಹುದು. ನೀವು ಜಗತ್ನಲ್ಲಿ ಯಾವ ವಿಷಯ ತಗೊಳ್ಳಿ, ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ನೀವು ಏನನ್ನ ಬೇಕಾದ್ರೂ ತಗೊಳ್ಳಿ, ವಾರ್ ಟೈಮ್ ಏನು ತಗೊಂಡ್ರು ಮಾತಾಡಿದ್ರು ಕೂಡ ವಿವೇಕಾನಂದರ ಮಾತನ್ನು ಹಿಡ್ಕೊಂಡು ನೀವು ಪರವಾಗೂ ಮಾತಾಡಬಹುದು, ವಿರೋಧವಾಗೂ ಮಾತಾಡಬಹುದು. ವಿವೇಕಾನಂದ ಹೇಳಿರುವಂತ ಮಾತುಗಳನ್ನ ಇವತ್ತು IFS ಆಫೀಸರ್ ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಒಂದು ಶಾಲೆಯ ಪ್ರೆಸಿಡೆಂಟ್ ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಶಾಲೆಯ ಶಿಕ್ಷಕರು ಕೋಟ್ ಮಾಡ್ತಾರೆ. ವಿವೇಕಾನಂದರು ಹೇಳಿರುವಂತ ಮಾತನ್ನ ಹೇಳಿರುವಂತ ವ್ಯಕ್ತಿಯನ್ನ ಸಮಾಜದ ಕೊನೆಯ ವ್ಯಕ್ತಿ ಸಹ ಕೋಟ್ ಮಾಡಬಲ್ಲ ಅಷ್ಟು ಮಾತಾಡಿದ್ದಾರೆ ವಿವೇಕಾನಂದರು 39 ವರ್ಷದಲ್ಲಿ. 39 ವರ್ಷದಲ್ಲಿ ಮೊದಲನೇ 20 ವರ್ಷ ಬಿಟ್ಟುಬಿಡಿ ನೀವು. 20 ವರ್ಷ ಭಾರತದಲ್ಲಿ ಪರಿವ್ರಾಜಕರಾಗಿ ತಿರುಗಾಡಿದ್ದಾರೆ, ರಾಮಕೃಷ್ಣರ ಹತ್ರ ಅಧ್ಯಯನ ಮಾಡಿದ್ದಾರೆ, ಕಾಳಿ ಮಾತೆ ಆರಾಧನೆ ಮಾಡ್ಕೊಂಡಿದ್ದಾರೆ. ಇಷ್ಟು 20 ವರ್ಷ ಬಿಟ್ಟರು. ಇನ್ನು ಉಳಿದ 15 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ ಹೇಗ್ರಿ? ಉಳಿದಂತ 10-20 ವರ್ಷದಲ್ಲಿ ಇಷ್ಟೆಲ್ಲ ಸಾಧನೆ, ಇಷ್ಟೆಲ್ಲ ಮಾತುಗಳು. ವಿವೇಕಾನಂದರು ಆಡಿದಂತ ಒಂದೊಂದು ಮಾತಿನ ಮೇಲೆ PhD ಮಾಡೋರಿದ್ದಾರೆ ಗೊತ್ತಾ ಇವತ್ತಿಗೂ. ವಿವೇಕಾನಂದರು ಚಿಕಾಗೋದಲ್ಲಿ ಮಾತಾಡಿದಂತ 3.5 ನಿಮಿಷದ ಭಾಷಣದ ಮೇಲೆ ಕನಿಷ್ಠ ಪಕ್ಷ 3,000 ಪುಟಗಳ PhD ಥೀಸಿಸ್ ಅನ್ನ ಬರೆದು ಡಾಕ್ಟರೇಟ್ ತಗೊಳ್ಳಬಲ್ಲಂತ ಸಾಮರ್ಥ್ಯ ವಿವೇಕಾನಂದರು 3.5 ನಿಮಿಷದ ಒಂದು ಭಾಷಣಕ್ಕಿದೆ. ಅಷ್ಟು ಮಾತಾಡಿದ್ರು ವಿವೇಕಾನಂದರು. ಮತ್ತಷ್ಟು ಭಾರವತ್ವ ಮಾತು ಯಾರು ಬೇಕಾದ್ರೂ ಆಡ್ತಾರೆ. 16,000 ಜನ ಮಾತಾಡ್ತಾರೆ. ಅದಲ್ಲ ಮಾತು ಯಾವುದು ಗೊತ್ತೇ? ವಿವೇಕಾನಂದರು ಆಡಿದಂತ ಮಾತುಗಳು ಮಂತ್ರವಾಯಿತು. ನಾವು ಹೇಳ್ತೀವಲ್ಲ ವಾಯುಸ್ತುತಿನಲ್ಲಿ, ಅವತ್ತು ಮಾಂ ಅವತ್ತು ವಕ್ತಾರಂ. ಆಡಿದಂತ ಮಾತು ಮಂತ್ರವಾಗಬೇಕು. ಯಾವಾಗ ಆಡಿದ ಮಾತು ಮಂತ್ರವಾಗುತ್ತೆ? ಆಡಿದಂತ ಮಾತನ್ನ ಕೇವಲ ಮಾತಿಗೆ ಸೀಮಿತ ಮಾಡದೆ ಜೀವನದಲ್ಲಿ ಒಂದೊಂದು ಕ್ಷಣ ನಡೆದು ತೋರಿಸಿ, ನಾನು ನಡೆದದ್ದೇ ನುಡಿದಿದ್ದೀನಿ, ನುಡಿದದ್ದೇ ನಡೆದಿದ್ದೀನಿ ಅಂತ ತೋರಿಸಿಕೊಳ್ಳಬಲ್ಲಂತ ಸಾಮರ್ಥ್ಯ ಯಾರಲ್ಲಿದೆಯೋ ಅವರು ಆಡಿದಂತ ಮಾತುಗಳು ಮಂತ್ರವಾಗುತ್ತೆ. ವಿವೇಕಾನಂದರು ಜೀವನದಾದ್ಯಂತ ಆಡಿದಂತ ಆ ಮಾತುಗಳು ಮಂತ್ರವಾಯಿತು. ಅದಕ್ಕೆ ವಿವೇಕಾನಂದರು ಕೊಟ್ಟಂತ ಒಂದು ತತ್ವಗಳು ಕೊಟ್ಟು 100 ವರ್ಷ ಕಳೆದ ನಂತರವೂ ಇವತ್ತಿಗೂ ಅದು ನಮ್ಮ ಕಿವಿಗೆ ಬಿದ್ದರೆ ಇವತ್ತು ಹೇಳಿದ್ರು. ವಿವೇಕಾನಂದರ ಕೋಟ್, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಇಸ್ ರೀಚ್ಡ್. ಎದ್ದೇಳು ಗುರಿ ಮುಟ್ಟುವ ತನಕ ನಿಲ್ಲದಿರು. ಈ ಒಂದು ಕೋಟಿಗೆಲ್ಲ ಎಷ್ಟು ಜನರ ಜೀವನವನ್ನ ಬದಲಾಯಿಸಿದೆ ಈ ಒಂದು ಸಾಲು. ಈ ಸಾಲುಗಳಿರೋದು ಅಣ್ಣವರು ಹೇಳಿದಂತ ಗೋಡೆ ಮೇಲೆ ಬರೀಲಿಕ್ಕಲ್ಲ. ಈ ಸಾಲುಗಳಿರೋದು ಭಾರತದ ಒಬ್ಬೊಬ್ಬ ಯುವಕ, ಯುವತಿ, ತರುಣಿ ಎದೆಯಲ್ಲಿ ಅಚ್ಚ ಹಾಕಿಸ್ಕೊಳ್ಳಬೇಕು ಅಂತ ಮಾತುಗಳಿದೆಲ್ಲ. ಇದು ವಿವೇಕಾನಂದರು ಹೇಳಿದ್ದಾರೆ. ವಿವೇಕಾನಂದರು ಹೇಳ್ತಾರೆ, ನಾನು 40 ವರ್ಷದ ಹುಟ್ಟೊಬ್ಬ ನೋಡೋದಿಲ್ಲಪ್ಪ, ನಾನು 39 ವರ್ಷ ಅಷ್ಟೇ ಬದುಕೋದು. ಆದ್ರೆ ನಾನು ನೀಡಿರುವಂತ ಸಂದೇಶ ಇದೆಯಲ್ಲ, ಇನ್ನು ಈ ದೇಶದಲ್ಲಿ 500 ವರ್ಷಗಳಿಗೆ ಸಾಕು. ನಾನು ಕೊಟ್ಟಿರುವಂತ ಮಾತುಗಳು ಮುಂದಿನ 1000 ವರ್ಷಕ್ಕೆ ಸಾಕು. ನಾನು ನಡೆದು ತೋರಿಸುವಂತ ಹಾದಿಯನ್ನ ಪಾಲಿಸಲಿಕ್ಕೆ ಇನ್ನು ಲಕ್ಷಾಂತರ ವರ್ಷಗಳು ಸಾಕು. ನಾನು ಕೊಟ್ಟಂತ ಸಂದೇಶ, ಈ ದೇಹವನ್ನ ಕಿತ್ತು ಬಿಸಾಡಿ ನಾನು ಆತ್ಮವಾಗಿ ಹೊರಗೆ ಬರ್ತೀನಿ. ನಾನು ಆತ್ಮವಾಗಿ ಹೊರಗೆ ಬಂದು ಇಡೀ ದೇಶದಾದ್ಯಂತ ವಾಣಿಯ ರೂಪದ ಸಂಚರಿಸ್ತೀನಿ ಅಂತ ವಿವೇಕಾನಂದರು ಹೇಳಿರುವಂತ ಮಾತು. ವಿವೇಕಾನಂದರ ಆ ಮಾತು ಇವತ್ತು ಜೀವಂತ ಸಾಕ್ಷಿ ಆಗಬೇಕು. ಅವ್ರು ಕೊಟ್ಟಿರುವಂತ ಮಾತು ನಮಗೋಸ್ಕರ ವಿವೇಕಾನಂದರ ಘಂಟಾಘೋಷವಾಗಿ ಹೇಳ್ಕೊಂಡಿದ್ದಾರೆ. ನಾನು ಕೊಟ್ಟಿರುವಂತ ಮಾತು ಇನ್ನು ಪಾತ್ರದಲ್ಲಿ ಅಡಗಿಸಿ ಕೂತಿದ್ದೀವಿ ನಾವು. ಅದನ್ನ ತೆರೀರಿ. ಮನಸ್ಸಲ್ಲಿರುವಂತ ಆ ಜ್ಞಾನ ಶಕ್ತಿ ಹೊರಗೆ ಬರುತ್ತೆ. ಆ ಬೆಳಕಿನಿಂದ ಜಗತ್ತನ್ನ ಬೆಳಗುವಂತ ಕೆಲಸ ಮಾಡಿ ಅಂತ ಈಶಾವಾಸ್ಯ ಉಪನಿಷತ್ತಿನ ಮಾತಿದು. ಸ್ವಯಂಭೂಮನು ಹೇಳಿದ್ದು, ಭಗವಂತ ದರ್ಶನ ಕೊಟ್ಟು ಹೇಳಿಸಿದಂತ ಮಂತ್ರ. ಆ ಜ್ಞಾನ ಶಕ್ತಿ ನಮ್ಮ ಜಾಗೃತವಾಗಬೇಕಂದ್ರೆ ಏನು ಮಾಡಬೇಕು? ನಮ್ಮ ಸಾಮರ್ಥ್ಯ ಇದೆ. ವಿವೇಕಾನಂದರು ಹೇಳಿದಂತ ಮಾತು, ತ್ರೈಲೋಕ್ಯದ ಕಿಲಂ ತಮಪಾದ ಮೂಲೆ. ಭಾರತದಲ್ಲಿ ಹುಟ್ಟುವಂತ ಯಾರು ಸಾಮಾನ್ಯರಲ್ಲ. ಭಾರತದ ಮಣ್ಣಿನಲ್ಲಿ ಹುಟ್ಟುವಂತ ಒಂದೊಂದು ಮಗುವಿಗೂ 3 ಲೋಕಗಳನ್ನ ತನ್ನ ಕಾಲಡಿಯಲ್ಲಿಟ್ಟು ಆಡಬಲ್ಲಂತ ಸಾಮರ್ಥ್ಯ ಇದೆ ಅಂತ ನನ್ನ ಬಗ್ಗೆ ನಿಮ್ಮ ಬಗ್ಗೆ ವಿವೇಕಾನಂದರು ಹೇಳಿದಂತ ಮಾತು. ನಮ್ಮಲ್ಲ ಸಾಮರ್ಥ್ಯ ಇದೆ. ಅಮೃತ ಪುತ್ರರು ನಾವು. ಯಾವ ಅಮೃತತ್ವವನ್ನ ತ್ಯಾಗೇನೈಕೆ ಅಮೃತತ್ವ ಮಾನುಷು ಅಂತ ಹೇಳ್ತಾರಲ್ಲ, ಯಾವ ಅಮೃತತ್ವ ಪಡಲಿಕ್ಕೆ ಜನ್ಮ ಜನ್ಮಾಂತರಗಳ ಸಾಹಸ ಬೇಕು, ಆ ಅಮೃತತ್ವವನ್ನ ಜೀವಂತ ಹುಟ್ಟಿದಾಳೆ ಪಡ್ಕೊಂಡು ಬಂದಿರೋರು ನಾವು. ಭಾರತದಲ್ಲಿ ಹುಟ್ಟಿದ್ದೀವಿ, ಸಾಮಾನ್ಯ ಅಲ್ಲ. ಭಾರತದಲ್ಲಿ ಹುಟ್ಟಿದ್ದೀವಿ. ವಿಷ್ಣು ಪುರಾಣದಲ್ಲಿ ಪಂತ್ರ ಬರೀತಾರೆ ಹಿರಿಯರು.
ಗಾಯಂತಿ ದೇವಕಿಲ ಗೀತ ಕಾಣಿ ಧನ್ಯಸ್ತೆ ಭರತ ಭೂವಿಭಾಗೆ ಸ್ವರ್ಗಾಪವರ್ಗ ಸಮಗಾರ್ಗ ಭೂತ ಭವಂತಿ ಭೂಯ ಪುರುಷಾಸುರತ್ವ. ದೇವಾನುದೇವತೆಗಳು ಸ್ವರ್ಗದಲ್ಲಿ ಕೂತು ಮಾತಾಡ್ತಾರಂತ ಇದ್ರ ಅರ್ಥ ಏನಂತ ಮಾತಾಡ್ತಾರೆ? ಸ್ವರ್ಗದಲ್ಲಿ ಕೂತು ದೇವಾನುದೇವತೆಗಳು ಹೇಳ್ತಾರಂತೆ, 100 ವರ್ಷ ದೇವಾನುದೇವತೆಗಳಾಗಿ ಸ್ವರ್ಗದಲ್ಲಿ ಬದುಕೋದಕ್ಕಿಂತ ಒಂದೇ ಒಂದು ಜನ್ಮ ಮನುಷ್ಯರಾಗಿ ಭಾರತದಲ್ಲಿ ಸಿಕ್ಕಿದ್ರೆ ಸಾಕು, ಅದಕ್ಕಿಂತ ಪುಣ್ಯದ ವಿಚಾರ ಬೇರೆ ಇಲ್ಲ ಅಂತ ಈ ಭಾರತದ ನೆಲದ ಸತ್ವ ಅಂತದ್ದು. ಉತ್ತರದಲ್ಲಿ ಉತ್ತುಂಗ ಹಿಮಾಲಯ, ದಕ್ಷಿಣದಲ್ಲಿ ಅಗಾಧ ಶರದಿ, ಮೇಲೆ ಕಿರೀಟ ಪ್ರಾಯಿ ಮವಂತ ಕೆಳಗೆ ನೀವಿಸಿಂದು ಜಲಸ್ಪರ್ಶ, ತನ್ನ ಮಧ್ಯ ಕಂಗೊಳಿಸಿರುವಂತ ರಾಷ್ಟ್ರ ನಮ್ಮ ಭಾರತ ವರ್ಷ ಅಂತ ಸರ್ವಶ್ರೇಷ್ಠ ದೇಶದಲ್ಲಿ ಹುಟ್ಟಿದೀವಿ ನಾವು. ಅಣ್ಣ ಹೇಳಿದ್ರು ನಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತದ ಸಂಸ್ಕೃತಿ ಧಾರಣೆ ಮಾಡ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಭಾರತದ ಸಂಸ್ಕೃತಿ ಪಾಲಿಸ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಮ್ಮ ಭಾಷೆ ಮಾತಾಡ್ಲಿಕ್ಕೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಎಲ್ಲಿವರೆಗೂ? God forbid an Indian comes out and says proudly that is Indian and the world seems to destroy itself. ಜಗತ್ತಿನ ಮುಂದೆ ಭಾರತ ನಿಂತ್ಕೊಂಡು ನಾನು ಹೆಮ್ಮೆಯಿಂದ ಭಾರತೀಯ ಅಂತ ಹೇಳ್ಕೊಳ್ತೀನಿ ಅನ್ನೋದು ನೋಡಿದ್ ಯಾವ ಜಗತ್ತು ಕಾಣುತ್ತಪ್ಪ? ವಿವೇಕಾನಂದರು ಕಾಯ್ತಿದ್ದಾರೆ. I am waiting for the day when the giant minds of India will come out of India to rule the world with their intellect. ಯಾವತ್ತು ಭಾರತದ ದೈತ್ಯ ಮನಸ್ಸುಗಳು ಭಾರತದ ಮಣ್ಣಿನಿಂದ ಹೊರಗೆ ಬಂದು ಆ ಭಾರತದ ಮಣ್ಣಿನಿಂದ ಹುಟ್ಟಿದಂತ ಜ್ಞಾನದಿಂದ ಇಡೀ ಜಗತ್ತನ್ನು ಆಳ್ತಾರೋ ಅಂತ ನೋಡ್ಲಿಕ್ಕೆ ಕಾತುರನ ಕೂತಿದ್ದೀನಿ ನಾನು. ವಿವೇಕಾನಂದರು ಹೇಳಿದ ಮಾತು ಇವತ್ತಿಗೂ ವಿವೇಕಾನಂದರು ಕೂತಿದ್ದಾರೆ, ನನ್ನಲ್ಲಿ ಕೂತಿದ್ದಾರೆ, ನಿಮ್ಮ ಮನಸ್ಸಿನಲ್ಲಿ ಕೂತಿದ್ದಾರೆ, ಕಾಯ್ತಿದ್ದಾರೆ. ಯಾವತ್ತು ಜಾಗೃತರಾಗಿ ಬರ್ತೀರಾ? ನಿಮ್ಮಲ್ಲ ಸಾಮರ್ಥ್ಯ ಇದೆ. ವಿವೇಕಾನಂದ ಹೇಳಿದ್ದು ನವ ಉಪನಿಷತ್ಗಳ ಮಾತು, ತೈತ್ರಿಯ ಉಪನಿಷತ್ನ ಮಾತು. ಕಸ್ಮಿನ್ ಭಗವತು ವಿಜ್ಞಾತೆ ಸರ್ವವಿಧಂ ವಿಘ್ನತಾಂ ಭವತಿ. ಯಾವುದನ್ನ ವಿದ್ಯೆಯನ್ನು ಪಡೆದ ನಂತರ ಜಗತ್ತಿನಲ್ಲಿ ಎಲ್ಲ ವಿದ್ಯೆಯನ್ನು ಪಡೆದಂತಾಗುತ್ತೋ ಆ ವಿದ್ಯೆ ಯಾವುದು? ಯಾವುದನ್ನ ತಿಳಿದ ನಂತರ ಜಗತ್ತಿನಲ್ಲಿ ಎಲ್ಲವನ್ನು ತಿಳ್ಕೊಂಡಾಗುತ್ತೋ ಆ ತಿಳುವಳಿಕೆ ಯಾವುದು? ಯಾವುದು ಅರಿವು? ಇದಕ್ಕೆ ಉತ್ತರವನ್ನ ಛಾಂದೋಗ್ಯ ಉಪನಿಷತ್ನಲ್ಲಿ ಉದ್ದಾಲಕ ತನ್ನ ಮಗ ಶ್ವೇತಕೇತುವಿಗೆ ನೀಡ್ತಾರೆ. ತತ್ವಮಸಿ ಶ್ವೇತಕೇತು, ನಿನ್ನ ತಿಳ್ಕೋ, ಅದಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ, ಅದಕ್ಕಿಂತ ದೊಡ್ಡ ತಿಳುವಳಿಕೆ ಇಲ್ಲ. ಆತ್ಮನಾ ವಿದ್ಯೆ ತ್ವಂ ಬ್ರಹ್ಮಾಸಿ ನ ಸಂಶಯ. ಉಪನಿಷತ್ತುಗಳು ಸಾರಿ ಹೇಳಿದಂತ ಮಾತು. ನೀನು ಬ್ರಹ್ಮ, ನಿನ್ನಲ್ಲಿ ಆಗಾಧ ಸಾಮರ್ಥ್ಯ ಇದೆ, ಅದು ಜಾಗೃತರಾಗ್ಲಿ. ಇದೇ ನಮ್ಮ ಶಾಂತಿ ಮಂತ್ರದಲ್ಲಿ ನಾವು ಉಪನಿಷತ್ತುಗಳಲ್ಲಿ ಹೇಳಿದ್ದು, ಭದ್ರಂ ಕರ್ಣೆ ವಿಷ್ಣುಡೆ ಯಾಮದೇವಾಹ, ಭದ್ರಂ ಪಕ್ಷೆ ಮಾಕ್ಷ ಭೀರೆ ಜತ್ರಾಹ, ಸ್ಥಿರೈರಂಗೆ ಸುಸ್ತುಮಾಂ ಶಸ್ತನೋಭಿಃ, ವಿಷೇಮ ದೇವ ಇತಂ ಯದಾಹು, ಸ್ವಸ್ತಿನ ಇಂದ್ರೋ ವೃದ್ಧಶ್ರವಾಹ, ಸ್ವಸ್ತಿನ ಪೂಷಾ ವಿಶ್ವವೇದಾಹ, ಸ್ವಸ್ತಿನ ಸ್ಥಾಕ್ಷೋ ಅವಿಷ್ಟನೇಮಿ, ಸ್ವಸ್ತಿನ ಬೃಹಸ್ಪತಿರ್ದದಾತು. ನನ್ನ ಕಿವಿಗಳು ಗಟ್ಟಿಯಾಗಲಿ, ಜಗತ್ತಿನ ಎಲ್ಲವನ್ನೂ ಕೇಳುವಂತ ಸರ್ವಶ್ರೇಷ್ಠ ವಿದ್ಯೆಯನ್ನು ಕೇಳುವಷ್ಟು ಗಟ್ಟಿಯಾಗಲಿ. ನನ್ನ ಕಣ್ಣುಗಳು ಜಗತ್ತಿನ ಸರ್ವಶ್ರೇಷ್ಠ ವಿದ್ಯೆಯನ್ನು ನೋಡುವಂತ ಗಟ್ಟಿಯಾಗಲಿ. ನನ್ನ ದೇಹ ಗಟ್ಟಿಯಾಗಲಿ. ಯಾವ ರೀತಿ? ಸ್ವತಃ ಇಂದ್ರನೇ ನನ್ನನ್ನ ನೋಡಿ ಖುಷಿ ಪಡುವಂತ ರೀತಿಯಲ್ಲಿ ನಾನು ಗಟ್ಟಿಯಾಗಲಿ, ನನ್ನ ದೇಹದ ಅಂಗಾಂಗಗಳು ಗಟ್ಟಿಯಾಗಲಿ. ಇದನ್ನೇ ದೇಹ ಬಲ. ಸಾಧನೆ ಹೇಳಿದ್ರಲ್ಲ, ಗುರಿ ಇಟ್ಕೊಳ್ಳಿ, ಗುರಿಯನ್ನ ಸಾಧಿಸಲಿಕ್ಕೆ ಒಂದು ಪ್ರಾಸೆಸ್ ನಿರ್ಮಾಣ ಮಾಡ್ಕೊಳ್ಳಿ. ಆ ಪ್ರಾಸೆಸ್ ಯಾವುದು? ಮೂರೇ ಪ್ರಾಸೆಸ್: ದೇಹ ಬಲ, ಮನೋಬಲ, ಆತ್ಮಬಲ. ದೇಹಬಲ ಗಟ್ಟಿಗೊಳಿಸ್ಕೊಳ್ಳಿ. ಕ್ರೀಡಾಕೂಟದ ವಿಚಾರವನ್ನ ವರದಿಯನ್ನ ಕೊಡ್ತಿರ್ಬೇಕಾದ್ರೆ ಹೆಮ್ಮೆ ಆಯ್ತು. ಅದೇ ರೀತಿಯ ಮಕ್ಕಳು ಬೇಕಾಗಿರೋದು ನಮ್ಮ ದೇಶಕ್ಕೆ. ದೇಹಬಲ ಯಾಕೆ? ಓದ್ಲಿಕ್ಕೆ ಕೂತಾಗ ಟೆಕ್ಸ್ಟ್ ಬುಕ್ ನೋಡಿದ್ರೆ ನಿದ್ದೆ ಬರುತ್ತೆ, ಓದಿದ್ ತಲೆಗೆ ಹೋಗ್ತಿಲ್ಲ. ನಾಳೆ ಎಕ್ಸಾಮ್ ಇದೆ ಗೊತ್ತು, ಓದಕ್ ಮನ್ಸು ಬರ್ತಿಲ್ಲ. ಲೇಸಿನೆಸ್, ಪ್ರೊಕ್ರಾಸ್ಟಿನೇಷನ್ ಯಾಕೆ ಬರುತ್ತೆ ಗೊತ್ತಾ? ದೇಹ ದಂಡಿಸಿಲ್ಲ. ಡೋಪಮೀನ್, ಸೆರೋಟಿನ್, ಆಡ್ರಿನಲಿನ್, ನೋಪೈಫಿಫ್ರಿನ್ ಅಂತ ಕೆಮಿಕಲ್ಗಳು, ಮೋಟಿವೇಶನ್ಗೆ ಬೇಕಾದಂತ ಕೆಮಿಕಲ್ಗಳು ನಿಮ್ಮ ಬ್ರೈನ್ ನಲ್ಲಿ ರಿಲೀಸ್ ಆಗಬೇಕಂದ್ರೆ ದೇಹ ದಂಡಿಸಬೇಕು. ದೇಹ ಎಷ್ಟು ದಂಡಿಸ್ತಿರೋ ಅಷ್ಟು ಮೋಟಿವೇಟೆಡ್ ಕೆಮಿಕಲ್ಗಳು ನಿಮ್ಮ ಬ್ರೈನ್ ನಲ್ಲಿ ರಿಲೀಸ್ ಆಗುತ್ತೆ. ಪರಿಣಾಮ ಓದೋದು ಎಷ್ಟು ತಲೆಗೆ ಹೋಗುತ್ತೆ, ಓದಬೇಕು ಅನ್ನೋ ಮನಸ್ಸು ಬರುತ್ತೆ, ಓದ್ಲಿಕ್ಕೆ ಕೂತ ಕಾನ್ಸಂಟ್ರೇಷನ್ ಬರುತ್ತೆ. ಆದ್ರಿಂದ ಮೊದಲನೇದು ದೇಹ ಬಲ, ಎರಡನೇದು ಮನೋಬಲ. ಮನೋಬಲ ಕಾನ್ಫಿಡೆನ್ಸ್. ತಂದೆ ತಾಯಿರಿದ್ದೀರಾ, ದಯವಿಟ್ಟು ಪೋಷಕರಿಗೆ ಹೇಳೋದು ಒಂದೇ ಒಂದು ಮಾತು. ಅಣ್ಣ ಅವ್ರು ಹೇಳಿದ್ರಲ್ಲ, ಮಕ್ಕಳಿಗೆ ಸೇಫ್ ಆಗಿ ಬೆಳೆಸ್ಬೇಡಿ. ಕಂಫರ್ಟ್ ಝೋನ್ ಅಲ್ಲಿ ಮಕ್ಕಳನ್ನ ಬೆಳೆಸೋದ್ರಿಂದ ಯಾವ ಸಾರ್ಥಕತೆನೂ ಇಲ್ಲ. ನಾನು ಮಾಡಿಲ್ಲ, ನಾನು ಸುಖವಾಗಿ ಬದುಕಿಲ್ಲ, ಮಗು ಸುಖವಾಗಿ ಬದುಕಲಿ. ನಾನಂತೂ ಮನೇಲಿ ಟಿವಿ ಇರ್ಲಿಲ್ಲ, ಇನ್ನೊಬ್ಬರ ಮನೆ ಮುಂದೆ ಟಿವಿ ನೋಡ್ಲಿಕ್ಕೆ ಕಾದು ನಿಂತಿದ್ದೆ. ನನ್ನ ಮಕ್ಳಿಗೆ ಕೈಯಲ್ಲೇ ಫೋನ್ ತಂದು ಕೊಡ್ತೀನಿ, ನನ್ನ ಮಕ್ಕಳು ನೋಡ್ಕೊಳ್ಳಿ. ನಾನಂತೂ ಚೆನ್ನಾಗಿರೋ ಬೈಕಲ್ಲಿ ಓಡಾಡಿಲ್ಲ, ಮಗ ಓಡಾಡ್ಲಿ, ಮಗಳು ಓಡಾಡ್ಲಿ. ಕೇಳಿದಕ್ಕೆಲ್ಲ ಮಕ್ಕಳಿಗೆ ಎಸ್ 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 ಅಂತ ಜೀವನ ಪೂರ್ತಿ ತಂದೆ ಅಂದ್ರೆ ಹೇಳ್ತಾ ಹೋದ್ರೆ ಮುಂದೆ ಆ ಮಗು ಮನೆಯಿಂದ ಹೊರಗೆ ಬಂದು ಸಮಾಜ ಎದುರಿಸಲಿಕ್ಕೆ ನಿಂತಾಗ ಜಗತ್ತು ಒಂದೇ ಒಂದು ನೋ ಅಂತ ಹೇಳಿದ್ರೆ ಆ ನೋವನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಮಕ್ಕಳಿಗಿರೋದಿಲ್ಲ. ಆತ್ಮಹತ್ಯೆ ಮಾಡ್ಕೊಂತಾರೆ. ನೀಟ್ ಪರೀಕ್ಷೆಗಳಿಗೆ ಅಣ್ಣವ್ರು ಹೇಳಿದ್ರೆ UPSC ಎಕ್ಸಾಮ್ ತಯಾರಾಗ್ಲಿಕ್ಕೆ ಹೋಗೋರು ಬಿಹಾರ್ಗೆ ಹೋಗ್ತಾರೆ. ನೀಟು ಜಿ ಎಕ್ಸಾಮ್ ಪ್ರಿಪೇರ್ ಆಗಕ್ಕೆ ಹೋಗೋರು ರಾಜಸ್ಥಾನದ ಕೋಟಾಗೆ ಹೋಗ್ತಾರೆ. ಅಲ್ಲಿ ನಮ್ಮ ಮಕ್ಕಳು ಎಷ್ಟು ಸುಸೈಡ್ಗಳು. ಕೋಟಾದಲ್ಲಿರುವಂತಹ ಹಾಸ್ಟೆಲ್ಗಳಲ್ಲಿ ಫ್ಯಾನ್ ತೆಗೆದಿಟ್ಟಿದ್ದಾರೆ ಅಡ್ಮಿನಿಸ್ಟ್ರೇಷನ್. ಒಂದು ರೂಮಲ್ಲಿ ಫ್ಯಾನ್ ಇಲ್ಲ. ಯಾಕೆ ಗೊತ್ತಾ? ಆತ್ಮಹತ್ಯೆ ಅಷ್ಟು ಸಂಖ್ಯೆ. ಫ್ಯಾನ್ ತೆಗೆದಿಟ್ಟಿದ್ದಾರೆ. ಫ್ಯಾನ್ ಇದ್ರಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು. ನೆಟ್ಗಳು ಹಾಕಿಸ್ತಿದ್ದಾರೆ ಕಾಂಪೌಂಡ್ ತುಂಬಾ. ಎಲ್ಲಿಯೂ ಆರಿ ಬೀಳಬಾರ್ದಪ್ಪ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ. ಇದ್ರಿಂದ ಪ್ರಿವೆನ್ಷನ್ ಆಗೋದಿಲ್ಲ ಸುಸೈಡ್ಗಳು. ಮನಸ್ಥಿತಿ ಗಟ್ಟಿಗೊಳಿಸಬೇಕು. ಫ್ಯಾನ್ ತೆಗೆದಿಟ್ರೇನು ಚಾಕು ತರ್ತಾನ ಹುಡುಗ, ಬಿಲ್ಡಿಂಗ್ ಗಳಿಗೆ ನೆಟ್ ಹಾಕ್ಸಿದ್ರೇನು ಇಲ್ಲೆಲ್ಲಿಂದನೂ ಹಾರ್ತಾನ ಹುಡುಗ. 100 ಸಮಸ್ಯೆಗಳು ಬಂದ್ರು ಪರವಾಗಿಲ್ಲ, ಇಡೀ ಜಗತ್ತು ನನ್ನನ್ನ ತುಳಿಲಿಕ್ಕೆ ಅಂತಲೇ ಕಾಯ್ತಾ ನಿಂತಿರಬೇಕಾದ್ರೆ ಜಗತ್ತಿನ ವಿರುದ್ಧವೇ ಸೆಣೆದು ನಿಂತು 100 ಜನ ಸಾವಿರ ಮಾತುಗಳಲ್ಲಿ
ತೋರಿಸ್ಕೊಂಡು ಯಾರೋ ಏನಾದ್ರೂ ಕೇಳಿದ್ರೆ ಜೀವನದಲ್ಲಿ ಏನ್ ಮಾಡ್ತೀಯಪ್ಪ, ಮುಂದೆ ನೋಡ್ಕೊಂಡು ಬಿಡಿ ಸರ್, ಇನ್ನೊಂದು ಟೈಮ್ ಇದೆ, ಅದೆಲ್ಲ ಉತ್ತರ. ನಮ್ಮ ನಡವಳಿಕೆ ನಾವು ಕಾಣಿಸ್ಬೇಕು, ನಮ್ಮ ಮುಖದಲ್ಲಿ ಆ ತೇಜಸ್ ಕಾಣಿಸ್ಬೇಕು, ಕಾನ್ಫಿಡೆನ್ಸ್. ಯಾವ ರೀತಿ ನಡವಳಿಕೆ ಇರಬೇಕು, ಆಟಿಟ್ಯೂಡ್ ಇರಬೇಕು ನಡವಳಿಕೆನಲ್ಲಿ. ಐದರ್ ವರ್ಕ್ ಲೈಕ್ ಯು ಆನ್ ದ ಪ್ಲೇಸ್ ಆರ್ ವರ್ಕ್ ಲೈಕ್ ಯು ಡೋಂಟ್ ಕೇರ್ ಹೂ ಡಸ್ ಅಂತ ಒಬ್ಬ ದಾರ್ಶನಿಕ ಹೇಳ್ತಾರೆ. ನಡವಳಿಕೆ ಯಾವ ರೀತಿ ಇರಬೇಕು? ಒಂದು, ನಮ್ಮ ಪುತ್ತೂರು ಅನ್ನೋ ರೀತಿ ಓಡಾಡಬೇಕು, ಇಲ್ಲ ಯಾರಪ್ಪ ಬಂದಾದ್ರೆ ನನಗೆ ಏನೋ ಅನ್ನೋ ರೀತಿ ಓಡಾಡಬೇಕು. ಅದು ನಡವಳಿಕೆ ನಾವು ತೋರಿಸಬೇಕಾಗಿರುವಂತ ಕಾನ್ಫಿಡೆನ್ಸ್, ಅದು ಆಟಿಟ್ಯೂಡ್. ಯಾರ ಮುಂದೆ ತೋರಿಸ್ಬೇಕು ಆಟಿಟ್ಯೂಡ್? ಯಾರ ಮುಂದೆ ತೋರಿಸ್ಬೇಕು ಕಾನ್ಫಿಡೆನ್ಸ್? ಪೋಷಕರ ಮುಂದೆಲ್ಲ ಈ ಆಟಿಟ್ಯೂಡ್, ಶಿಕ್ಷಕರ ಮುಂದೆಲ್ಲ ಈ ಆಟಿಟ್ಯೂಡ್, ಜಗತ್ತಿನ ವಿರುದ್ಧ ಈ ಆಟಿಟ್ಯೂಡ್, ನಿನ್ನನ್ನು ತುಳಿಲಿಕ್ಕೆ ಬರುವಂತವರ ವಿರುದ್ಧ ಈ ಆಟಿಟ್ಯೂಡ್, ನಿನಗೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ನಿಂತಿರುವಂತ ಪೋಷಕರ ವಿರುದ್ಧವಾಗಿ, ಶಿಕ್ಷಕರ ವಿರುದ್ಧವಾಗಲ್ಲ. ಈ ಆಟಿಟ್ಯೂಡ್ ಸಮಸ್ಯೆಗಳ ವಿರುದ್ಧವಾಗಿ ತೋರಿಸಿ, ಎದುರಿಗೆ ಬಂದಂತ ಪ್ರಾಬ್ಲಮ್ಸ್ ಗಳ ವಿರುದ್ಧವಾಗಿ ಈ ಆಟಿಟ್ಯೂಡ್ ಅನ್ನ ತೋರಿಸಿ ಜಗತ್ತನ್ನು ಆಳುವಂತ ಕೆಲಸವನ್ನು ನಾ ಮಾಡೋಣ ಅಂತ ಹೇಳ್ತಾ, ಕೊನೆಗೊಂದು ಮಾತು ನನ್ನ ನೆಚ್ಚಿನ ಬಂಧುಗಳೇ, ಜಗತ್ತನ್ನು ಆಳುವಂತ ಸಾಮರ್ಥ್ಯ ನಮ್ಮಲ್ಲಿದೆ. ರಾಮಕೃಷ್ಣ ಪರಮಹಂಸರು ಕೊನೆಯ ದಿನದಲ್ಲಿ ಹೇಳಿದಂತ ಮಾತು, ನರೇನ್ ಶಿಕ್ಷಾ ದೇಬೆ ಅಂತ, ಬಂಗಾಳಿಯ ಮಾತು. ನರೇಂದ್ರ ಮುಂದೆ ಜಗತ್ತಿಗೆ ಶಿಕ್ಷಣ ಕೊಡ್ತಾನೆ ಅಂತ. ವಿವೇಕಾನಂದ ಅದನ್ನು ಮುಂದಿನ ಸಾಲನ್ನ ಮುಂದುವರಿಸಿ ಹೇಳಿದ್ರು, ನನ್ನ ಭಾರತದ ಒಂದೊಂದು ಮಗು ಕೂಡ ಎದ್ದು ಬಂದು ಜಗತ್ತಿಗೆ ಶಿಕ್ಷಣವನ್ನು ಕೊಡುತ್ತೆ. ನಮ್ಮಲ್ಲಿರುವಂತ ಸಾಮರ್ಥ್ಯ, ಆ ಸಾಮರ್ಥ್ಯ ನಾವು ಅರಿತುಕೊಳ್ಳೋಣ. ಈ ದೇಶದ ಪರಂಪರೆಯನ್ನು ಉಳಿಸುವಂತ ಕೆಲಸ ನಾವು ಮಾಡೋಣ. ಈ ದೇಶದ ಮುಂದಿನ ಪೀಳಿಗೆ ಆಗಿರುವಂತ ಯಾವ ಭಾವಿ ಪೀಳಿಗೆ ಉತ್ಕರ್ಷ ಮೇರೆಗೆ ಭಾರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವು ಭಾರತ ವರ್ಷವನ್ನ ಮತ್ತೊಮ್ಮೆ ಜಗತ್ತಿನ ಮುಂದೆ ಬೆಳಗಿಸುವಂತ ಕೆಲಸ ಮಾಡೋಣ. ಭಾರತೀಯ ಸಂಸ್ಕೃತಿ ಹೃದ್ಗತ ಮಾಡ್ಕೊಳ್ಳೋಣ. ಎಷ್ಟರ ಮಟ್ಟಿಗೆ ಮುಂದೊಂದು ದಿನ ಯಾರಾದ್ರೂ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಂಡಿರುವಂತ ಬುದ್ಧಿಜೀವಿಗಳು ಯಾರಾದ್ರೂ ಬಂದು ನಿಂತು, ನೀ ಭಾರತೀಯರು